ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಗುರುವಾರ, ಗುರುವಿಗೆ ಗುರು ಗಣಪನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ನಿಮ್ಮ ವಾಸ್ತುಗೃಹದಲ್ಲಿ, ನಿಮ್ಮ ಪೂಜಾಗೃಹದಲ್ಲಿ ಪ್ರತಿನಿತ್ಯ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸೈಕಲ್ ಪ್ಯೂರ್ ಅಗರಬತ್ತಿಯನ್ನು ಪ್ರತಿನಿತ್ಯ ನಿಮ್ಮ ಪೂಜಾಗೃಹದಲ್ಲಿ ಬೆಳಗಿರಿ. ಇದ್ರ ಜೊತೆಗೆ ಇವತ್ತಿನ ದಿವಸ ಗುರುವಾರ, ಭಾದ್ರಪದ ಮಾಸದ ಗುರುವಾರ, ಗುರುವಿಗೆ ಗುರು ಗಣಪ. ನಿನ್ನೆ ಅಂತೂ ನಾವಂತೂ ಆಶ್ರಮದಲ್ಲಿ ಚಿಕ್ಕದಾಗಿ ಚುಕ್ಕುಟವಾಗಿ ಗಣಪನ ವಿಸರ್ಜನೆಯನ್ನು ನೆರವೇರಿಸಿದ್ವಿ. ಯಾಕೆಂದರೆ ಗಣಪತಿ ಹಬ್ಬ ಆದ ನಂತರ ನಮ್ಮಲ್ಲಿ ಪ್ರತಿನಿತ್ಯ ಪ್ರತಿ ಬಾರಿಯಾಗಿ 3 ದಿವಸಗಳ ಕಾಲ ಗಣಪನ ನಮ್ಮ ಮನೆಯಲ್ಲಿ ಇಟ್ಟು ಷೋಡಶೋಪಚಾರ ಪೂಜಾನುಷ್ಠಾನಗಳೆಲ್ಲವನ್ನೂ ಕೂಡ ನೆರವೇರಿಸಿದ್ದಾದ ನಂತರ 3ನೇ ದಿನ ಸಂಜಾ ಕಾಲದಲ್ಲಿ ಗಣಪನ ವಿಸರ್ಜನೆ ಆಗತ್ತೆ. ಇದು ನಮ್ಮಲ್ಲಿದ್ದಕ್ಕಂಥ ಪದ್ಧತಿ ಸಾಧಾರಣವಾಗಿ. ಇನ್ನು ಬೇರೆಲ್ಲ ಕಡೆ ಅವತ್ತಿನ ದಿನವೇ ಕೂಡಿಸಿ ಅವತ್ತಿನ ದಿನ ಸಂಜೆನೇ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಅವರವರ ಪದ್ಧತಿಗೆ ತಕ್ಕನಾಗಿರುತ್ತೆ. ಹಾಗೆ ನಿನ್ನೆ ಆಶ್ರಮದಲ್ಲಿ ಚಿಕ್ಕದಾಗಿ ಚುಕ್ಕುಟವಾಗಿ ಗಣಪನ ವಿಸರ್ಜನೆ ಆಯಿತು. ಇನ್ನು ಇದೇ ಬರ್ತಕ್ಕಂಥ ಶನಿವಾರ, ನಾಳೆ ತಪ್ಪಿದ್ರೆ ನಾಳಿದ್ದು ಆಶ್ರಮದಲ್ಲಿ ನಡೆದಿರತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆ ಪೂಜಾನುಷ್ಠಾನದ ಒಂದಿಷ್ಟು ದೃಶ್ಯಗಳನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಆಶ್ರಮದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ನಡೆದಿರತಕ್ಕಂಥ ವೈಭವೀಪೂರಿತವಾಗಿ ನಡೆದಿರತಕ್ಕಂಥ ಅಲಂಕಾರಗಳು, ವಿವಿಧ ರೀತಿಗಳಲ್ಲಿ ನಡೆದಿರತಕ್ಕಂಥ ಅಲಂಕಾರಗಳು, ಪೂಜಾನುಷ್ಠಾನ ಪ್ರತಿಯೊಂದನ್ನು ಕೂಡ ನೀವು ಇದೇ ಬರ್ತಕ್ಕಂಥ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ದರ್ಶನವನ್ನು ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಕಳೆದ ಒಂದಷ್ಟು ದಿನಗಳ ಹಿಂದೆ ಗುರುಗಳು ನಮ್ಮೆಲ್ಲರಿಗೂ ಕೂಡ ಬೆನಕನ ಅಮಾವಾಸ್ಯೆಯ ದಿನ ಅಂಕೋಲಾ ಕಡ್ಡಿಯ ಅನುಷ್ಠಾನವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸಿದರು. ಆದರೆ ಇವತ್ತಿಗೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ, ಅದನ್ನು ಮತ್ತೊಮ್ಮೆ ತೋರಿಸಿ, ಇಲ್ಲಾಂದರೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಪರಿ ಹೇಗಿದೆ ಅನ್ನೋದನ್ನು ನಮಗೆ ಮತ್ತೊಮ್ಮೆ ತಿಳಿಸ್ಕೊಡಿ ಎಂಬತಕ್ಕಂಥ ವಿಚಾರವಾಗಿ ಸಾಕಷ್ಟು ಜನ ಬಂದು ಹೇಳ್ತಾನೆ ಇದ್ದೆ. ನಿಮ್ಮೆಲ್ಲರಿಗೂ ಕೂಡ ಒಳಿತಾಗಬೇಕು, ತಮ್ಮೆಲ್ಲರಿಗೂ ಕೂಡ ಇನ್ನಷ್ಟು ಈಸಿ ಆಗಬೇಕು, ತಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ವಿಚಾರಗಳು ಗೊತ್ತಾಗಬೇಕು, ಅದರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂತ ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಿ. ಅದೇ ರೀತಿ ಶನಿವಾರದ ಕಾರ್ಯಕ್ರಮದಂದೇ ಅಂಕೋಲಾ ಕಡ್ಡಿಯ ಆ ಒಂದು ವ್ರತಾನುಷ್ಠಾನವನ್ನು ನಾವು ಮತ್ತೊಮ್ಮೆ ಪ್ರಸಾರ ಮಾಡ್ತಾ ಇದ್ದೇವೆ, ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ತಪ್ಪದೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ, ಅವತ್ತಿನ ದಿವಸ ತಾಯಿಗೆ ನಡೆದಿರತಕ್ಕಂಥ ವಿಶೇಷ ಪೂಜಾನುಷ್ಠಾನ ಹುಣ್ಣಿಮೆಯ ಕುರಿತಾಗಿ ಮತ್ತು ಬೆನಕನ ಅಮಾವಾಸ್ಯೆಯ ದಿವಸ ತಿಳಿಸಿರತಕ್ಕಂಥ ಅಂಕೋಲಾ ಕಡ್ಡಿಯ ಆ ಒಂದು ತಂತ್ರಸಾರ, ಇವೆರಡನ್ನೂ ಕೂಡ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ತಪ್ಪದೆ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಗಣಪನ ಅನುಷ್ಠಾನ ಎಲ್ಲವೂ ಕೂಡ ನೆರವೇರ್ತಾ ಇದೆ. ಅದರಲ್ಲೂ ಆ ಒಂದು ಗಣಪನ ಹಬ್ಬದ ವೈಶಿಷ್ಟ್ಯತೆ, ಹಾಡು, ಸಂಗೀತ, ಡ್ಯಾನ್ಸು, ನಾನಾ ರೀತಿಗಳಲ್ಲಿ ಮೊದಲು ನಾವು ಕತ್ತರಗುಪ್ಪೆನಲ್ಲಿದ್ದಾಗ ಅಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಗಣಪತಿಯನ್ನು ಕೂಡಿಸ್ತಾ ಇದ್ರು. ಎಷ್ಟು ಅದ್ಭುತವಾಗಿರೋದು ಅಂದರೆ, ಹೆಣ್ಣು ಮಕ್ಕಳಿಗೆ ರಂಗೋಲಿ ಕಾಂಪಿಟೇಷನನ್ನು ಇಡ್ತಕ್ಕಂಥದ್ದಾಗಲಿ, ಗಂಡು ಮಕ್ಕಳಿಗೆ ಬೇರೆ ರೀತಿ ಆಟಗಳ ಒಂದು ಕಾಂಪಿಟೇಷನ್ಗಳನ್ನು ಇಡ್ತಕ್ಕಂಥದ್ದಾಗಲಿ ಎಲ್ಲವೂ ಕೂಡ ತುಂಬ ಅದ್ಭುತವಾಗಿ ನೆರವೇರ್ತಾ ಇತ್ತು. ಅದೆಲ್ಲವನ್ನು ಕೂಡ ನೋಡೋದೇ ಒಂದು ಅಂದ, ಒಂದು ಚಂದ. ಆದರೆ ಈ ಬಾರಿಯ ಗಣಪತಿ ಹಬ್ಬ ಪ್ರಾರಂಭದಲ್ಲೇ ತಿಳಿಸಿದ ಹಾಗೆ ನಾವೆಲ್ಲರೂ ಕೂಡ ಪರಿಸರದತ್ತವಾಗಿ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗ್ದಿರ ಗಣಪನ ಅನುಷ್ಠಾನವನ್ನು ನಾವು ಮಾಡಬೇಕು ಅಂತ ಹೇಳಿದ್ವಿ. ಅದೇ ರೀತಿ ಸಾಕಷ್ಟು ಜನ, ನನಗಂತೂ ಬಂದು ಸುಮಾರು ಜನ ಹೇಳ್ತಾ ಇದ್ರು, ನೀವು ಹೇಳಿದಾಗೆ ನಾವು ಕೂಡ ಈ ಬಾರಿ ಮಣ್ಣಿನ ಗಣಪತಿಯನ್ನೇ ಕೂಡಿಸ್ತಾ ಇದ್ದೇವೆ ಗುರುಗಳೇ, ದೊಡ್ಡದಾಗಿ ನಾವು ಗಣಪತಿಯನ್ನು ಕೂಡಿಸಿದ್ರು ಕೂಡ, ನಾವು ಹುಡುಗರೆಲ್ಲರೂ ಸೇರಿ ಕೂಡಿಸಿದ್ರು ಕೂಡ ನಾವು ಮಣ್ಣಿನ ಗಣಪತಿಯನ್ನೇ ಕೂಡಿಸಿದ್ದೇವೆ, ಆದರೆ ಅದರ ಅಲಂಕಾರ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ದೇವೆ ಗುರುಗಳೇ ಅಂತ ಹೇಳಿ ಸಾಕಷ್ಟು ಜನ ಬಂದು ತಿಳಿಸ್ತಾ ಇದ್ರು ಯುವಕರು. ನನಗಂತೂ ಬಹಳ ಸಂತೋಷ ಆಯಿತು. ಯಾಕೆಂದರೆ ಪರಿಸರ ಸ್ನೇಹಿ ಗಣಪನಿಂದ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗಬಾರ್ದು. ಗಣಪನಿಂದ ಯಾವತ್ತೂ ಕೂಡ ಹಾನಿ ಆಗೋದಿಲ್ಲ. ಗಣಪನ ಹೆಸರಿನಲ್ಲೇ ನಾವೆಲ್ಲರೂ ಕೂಡ ಹಾನಿ ಮಾಡಿಬಿಡ್ತೀವಿ, ಅದು ಸಮಸ್ಯೆ. ಹಾಗಾಗಿ ನಾವೆಲ್ಲರೂ ಕೂಡ ಗಣಪನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಇನ್ನೂ ಗಣಪತಿ ಹಬ್ಬದ ಒಂದಿಷ್ಟು ವೈಶಿಷ್ಟ್ಯತೆಗಳು ನಡೀತಾನೇ ಇದೆ. ಯಾಕೆಂದರೆ ಒಂದಿಷ್ಟು ಹಬ್ಬದ ಆ ಒಂದು ವಾತಾವರಣ ಹಾಗೇ ಇದೆ. ಆದಷ್ಟು
ಗಣಪನ ಆ ಒಂದು ಹಬ್ಬದ ವಾತಾವರಣ ಕಡಿಮೆ ಆಗುವವರೆಗೂ ಕೂಡ ನಾವೆಲ್ಲರೂ ಕೂಡ ಆರೋಗ್ಯವಾಗಿರಬೇಕು. ಗಣಪನ ಆ ಒಂದು ವ್ರತಾನುಷ್ಠಾನವೂ ಕೂಡ ಆರೋಗ್ಯವಾಗೇ ಇರಲಿ. ಮತ್ತೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಯಾವುದೇ ರೀತಿ ನ್ಯೂಸ್ ಚಾನಲ್ಗಳು ಇಲ್ಲಾಂದರೆ ಬೇರೆ ರೀತಿ ವಾರ್ತಾ ಚಾನಲ್ಗಳಲ್ಲಿ ನಾವು ಯಾವ ವಿಚಾರವನ್ನು ಕೇಳಬಾರ್ದು. ಏನಪ್ಪ, ಗಣಪನ ವಿಸರ್ಜನಾ ಸಮಯದಲ್ಲಿ ಇಂಥದ್ದೊಂದು ಅನಾಹುತ, ಗಣಪನ ಹಬ್ಬದ ಪ್ರಯುಕ್ತವಾಗಿ ಎಲ್ಲರೂ ಕೂಡ ಖುಷಿಯಾಗಿರ್ಬೇಕಾದ್ರೆ ಅದೇನೋ ಮತ್ತೊಂದು ಸಮಸ್ಯೆ, ಇಂತಿಷ್ಟು ಜನ ಇಂತಿಷ್ಟು ರೀತಿಯಲ್ಲಿ ಸಮಸ್ಯೆಗೆ ಈಡಾಗಿದ್ದಾರೆ, ಇಂತಹ ವಾರ್ತೆಗಳನ್ನು ನಾವು ಕೇಳೋದೇ ಬೇಡ. ಈ ವರ್ಷದ ಗಣಪತಿ ಹಬ್ಬ ಸಂಪೂರ್ಣವಾಗಿ ಆರೋಗ್ಯಕರವಾಗಿರಬೇಕು. ನಾವು ಯಾವುದೇ ರೀತಿ ಸಮಸ್ಯೆಗಳನ್ನು ತಂದೊಡ್ಕೋಬಾರ್ದು, ಯಾವುದೇ ರೀತಿ ಸಮಸ್ಯೆಗಳನ್ನು ಮಾಡಬಾರ್ದು, ಯಾವುದೇ ರೀತಿ ಸಮಸ್ಯೆಗಳಿಗೆ ಒಳಗಾಗಬಾರ್ದು. ಇಂತಹದ್ದೊಂದು ಗಣಪತಿ ಹಬ್ಬವನ್ನು ನಾವು ಇವತ್ತು ಈ ವರ್ಷ ಮಾತ್ರ ಅಲ್ಲ, ಮುಂಬರ್ತಕ್ಕಂಥ ವರ್ಷಗಳನ್ನೂ ಕೂಡ ಇದೇ ರೀತಿ ಗಣಪನ ಹಬ್ಬವನ್ನು ಸ್ವಚ್ಛಂದವಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕು. ಇನ್ನು ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಯಾವೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ನಮ್ಮ ಪ್ರೀತಿಯ ಗುರುಗಳು, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಯಾಕೆಂದರೆ ಗುರುವಿಗೆ ಗುರು ಗಣಪ ಅಲ್ವಾ. ಹಾಗಾಗಿ ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿರ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋತಮಸ್ಸೀದ ಸಾಧನಂ. ದಿಶಸೀದ ಗಣಪತೆ ಗಣೇಶತ್ವಾಮಾರುಹ ಪ್ರಥಮಂ ಕವೀನಾನರತೆ ತತ್ರಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಏಕದಂತಾದಿಮಹಾಲಕ್ಷ್ಮೀರದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದಪದ್ಮಂ ವೈ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಮಹಾಲಕ್ಷ್ಮೀ ನಮೋ ನಮಃ. ಗೌರೀನ್ಮ್ಯಮಾಯ ಸಲಿಲಾ ನಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾಂ ಶ್ರೀ ಮಹಾಲಕ್ಷ್ಮೀರದೇವತಾಭ್ಯೋ ನಮಃ. ಸರಸಜನಲಯೀಂ ಸರೋಜಹಸ್ತೆ ಧವಲತರಾಗುಂ ಶಿಖಂದಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೆ ಮನೋತ್ರ ಭುವನಭೂತಿಕರಿ ಪ್ರಸೀದ ಭಕ್ಷ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಯಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ಜಯಲಕ್ಷ್ಮೀ ನಮಃ. ಮಹಾಲಕ್ಷ್ಮೀ ನಮಃ. ಇನ್ನು ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಗುರುಗಳೇ, ಇವತ್ತು ತಾವು ನಮಗೇನು ತಿಳಿಸ್ಕೊಡ್ತೀರಿ? ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುವಿನ ಅನುಗ್ರಹವನ್ನು ಪಡಿತಕ್ಕಂತಹದ್ದು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಗುರು, ಪ್ರತ್ಯಕ್ಷವಾಗಿ ಕಾಣುವಂತಹ ಸೂರ್ಯ, ಸೂರ್ಯ ಚಂದ್ರರನ್ನು ನೋಡಿದಾಗ ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಹೊಸತನವನ್ನೇ ಕಾಣಬೇಕು. ಒಂದು ದಿವಸ ಸೂರ್ಯಚಂದ್ರರು ಕಣ್ಮರೆಯಾದರೆ ಮನುಷ್ಯನ ಸಂಕುಲನ, ಪ್ರಾಣಿ ಸಂಕುಲನ, ಈ ಪ್ರಪಂಚವೇ ಒಂಥರ ಶೂನ್ಯ ಆಗಿಬಿಡುತ್ತೆ. ಸೂರ್ಯಚಂದ್ರರು ಪ್ರತ್ಯಕ್ಷವಾಗಿ ಕಾಣ್ತಾನೇ ಇರಬೇಕು. ಚಂದ್ರ ತಂಪನ್ನು ಕೊಡಬೇಕು, ಸೂರ್ಯ ಬೆಳಕನ್ನು ಕೊಡಬೇಕು, ಶಾಖವನ್ನು ಕೊಡಬೇಕು. ಹಾಗಷ್ಟೇ ಈ ಭೂಮಿಯಲ್ಲಿರ್ತಕ್ಕಂತಹ ಜಲಚರಗಳು, ಭೂಮಿಯಲ್ಲಿರ್ತಕ್ಕಂಥ ಬೆಳೆ ಪ್ರತಿಯೊಂದು ಸಹಿತ ಸುಭಿಕ್ಷಿತವಾಗಿರುತ್ತೆ. ಹಾಗೆ ಮನುಷ್ಯ ತನ್ನೊಳಗಿರ್ತಕ್ಕಂತಹ ಜ್ಞಾನ ಎಷ್ಟೇ ಇದ್ದರೂ ಆ ಜ್ಞಾನಕ್ಕೆ ಮತ್ತಷ್ಟು ಮೆರುಗನ್ನು ತುಂಬುವಂಥ ಕಾಯಕ ಮಾಡ್ತಾನೇ ಇರಬೇಕು. ನಾನು ಕಲ್ತಿರೋ ವಿದ್ಯೆ ಇಷ್ಟಕ್ಕೆ ಇದು ಸೀಮಿತ ಅಂತ ಒಂದು ಬಾರ್ಡರ್ ಹಾಕಿಬಿಟ್ರೆ ಅದರ ಮುಂದಿನ ಪ್ರಪಂಚ ಏನು ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಆ ಮುಂದೊಂದು ಪ್ರಪಂಚ ಇದೆ ಎಂಬತಕ್ಕಂಥದ್ದು ನಿಮ್ಮ ಕಣ್ಣು ನೋಡಿದ್ರೆ ಎಷ್ಟು ದೂರಕ್ಕಾದರೂ ನಿಮ್ಮ ಕಣ್ಣು ಎಷ್ಟು ವೇಗವಾಗಿ ಹೋಗುತ್ತೋ,
ಏನೆಲ್ಲ ಚಿಂತನೆಗಳು ನಿಮ್ಮ ಹೃದಯದಲ್ಲಿ ಬರುತ್ತೋ, ಇಲ್ಲಿ ಕೂತು ತಿರುಮಲ ತಿರುಪತಿ ಶ್ರೀನಿವಾಸನಾದರೂ ಸರಿ, ಶಬರಿಮಲೆ ಸ್ವಾಮಿ ಅಯ್ಯಪ್ಪನಾದರೂ ಸರಿ, ಧರ್ಮಸ್ಥಳ ಮಂಜುನಾಥನಾದರೂ ಸರಿ, ಮನಸ್ಸಲ್ಲಿ ಸಂಕಲ್ಪ ಮಾಡಿ ಕ್ಷೇತ್ರವನ್ನು ನೋಡ್ಕೊಂಡು ಬರುವಂಥ ವೇಗ ಇದೆಯಲ್ಲ, ಅಂತಹ ವೇಗದ ಹಿಂದೆ ಗುರು ಇರಬೇಕು. ಆ ಗುರುವಿನ ಅನುಗ್ರಹವನ್ನು ಪಡಿಬೇಕು. ಅದಕ್ಕಾಗಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ, ಗುರು ದತ್ತ ಮಹಾರಾಜರಾಗಲಿ, ಅಥವಾ ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂತಹ ಗುರು ರಾಘವೇಂದ್ರ ಸ್ವಾಮಿಗಳಾಗಲಿ, ಎಲ್ಲ ಗುರುಗಳನ್ನು, ನಿಮ್ಮ ಆರಾಧ್ಯ ಗುರುಗಳನ್ನು, ನಿಮ್ಮ ಧರ್ಮದ ಗುರುಗಳನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡುವಂಥ ದಿನವೇ ಈ ಗುರುವಾರ. ಅಂತಹ ಗುರುವಾರದ ದಿವಸ ಬಾಬಾರವರ ಆರಾಧನೆ ಒಂದು ಕಡೆ, ಭಾದ್ರಪದ ಮಾಸದ ಗಣಪನ ಹಬ್ಬ ಇದು ಎಲ್ಲ ಕಡೆ ನಡೀತಾ ಇರತಕ್ಕಂಥದ್ದೇ. ಬಾಂಬೆ ಗಣಪತಿಗಳಂತೂ, ಬಾಂಬೆನಲ್ಲಿ ಪ್ರತಿಯೊಬ್ಬರು ಗಣಪತಿ ಮತ್ತು ಲಕ್ಷ್ಮಿ. ಬಾಂಬೆಯಲ್ಲಿ ವಿಶೇಷತೆ ಇರತಕ್ಕಂಥದ್ದೇ ಗಣಪತಿ ಮತ್ತು ಲಕ್ಷ್ಮಿ. ಆ ಲಕ್ಷ್ಮೀ ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಯಾಕೆಂದರೆ ಸದಾಕಾಲ ಸ್ಥಿತಿಗತಿಗಳನ್ನು, ಅಭಿವೃದ್ಧಿಯನ್ನು, ಸಾಕಷ್ಟು ಹಣದ ಒಂದು ವ್ಯವಹಾರಗಳು ನಡೀತಕ್ಕಂಥದ್ದು ಬಾಂಬೆಯಲ್ಲಿ. ಹಾಗೆ ಅಲ್ಲಿ ಭೂಮಿ ಸಹಿತ ಅಷ್ಟೇ ಭಾಳ ತೂಕ ಮತ್ತು ವ್ಯಾಲ್ಯೂ ಇರತಕ್ಕಂಥದ್ದು, ಭಾಳ ಬೆಲೆ ಇರತಕ್ಕಂಥದ್ದು. ಹಾಗೆ ಗಣಪನ ಹಬ್ಬ ಅಂತ ಬಂದರೆ ಇಡೀ ಬಾಂಬೆಯಲ್ಲಿ, ಅಂಥ ದೊಡ್ಡದಾದಂತಹ ನಗರದಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಹಬ್ಬಗಳು ಯಾವುದಾದ್ರು ಇದ್ದರೆ ಒಂದು ಲಕ್ಷ್ಮೀ ಪೂಜೆ, ಇನ್ನೊಂದು ಗಣಪತಿ ಪೂಜೆ. ಹಾಗೆ ಯಾರೊಬ್ಬ ಕಡು ಬಡವನಾದರೂ ಒಂದೆರಡು ಗರಿಕೆಗಳನ್ನು, ಅದಕ್ಕೆ ನೋಡಿ ಭಗವಂತ ದೇವರ ಪೂಜಾನುಷ್ಠಾನ ಹಿಂದೆ ಋಷಿಮುನಿಗಳು ಹೇಗೆ ಮಾಡಿದ್ದಾರೆ ಅಂದರೆ, ಸಾಕಷ್ಟು ಸ್ಥಿತಿಗತಿಗಳಿರ್ತಕ್ಕಂಥವ್ರು, ಹಣಕಾಸಿನ ಸಾಕಷ್ಟು ಇರ್ತಕ್ಕಂಥವ್ರು, ಅಥವಾ ನಿಮ್ಮಲ್ಲಿ ಸಾಕಷ್ಟು ಸಿರಿವಂತಿಕೆ ಇದ್ದರೆ ದೇವರಿಗೆ ಬಂಗಾರವೋ, ಬಂಗಾರದ ಕವಚವೋ, ಅಥವಾ ಬಂಗಾರದ ವಸ್ತ್ರವೋ, ಅಥವಾ ವಿಶೇಷವಾಗಿರ್ತಕ್ಕಂಥ ರೇಷ್ಮೆ ಪಟವಾಳಿ ವಸ್ತ್ರಗಳನ್ನು ಇದನ್ನು ತಂದು ಅಲಂಕಾರ ಮಾಡ್ಬೋದು. ಅದಕ್ಕೂ ಭಗವಂತ ಒಲಿತಾನೆ. ಒಬ್ಬ ಸಾಮಾನ್ಯ ಬಡವ ಅವತ್ತಿನ ಊಟ ಸಂಪಾದನೆ ಮಾಡೋದೇ ಕಷ್ಟ, ಕೂಲಿ ಮಾಡಿದ್ರೆ ಉಂಟು, ಇಲ್ಲಾಂದರೆ ಇಲ್ಲ. ಅಂತಹವನಿಗೂ ಗಣಪ ಇದ್ದಾನೆ, ಅಂತಹವನಿಗೂ ಭಗವಂತ ಒಲಿತಾನೆ. ಅದು ಹೇಗೆ? ಅಲ್ಲಲ್ಲೂ ಇರ್ತಕ್ಕಂತಹ ಗರಿಕೆ ಇದೆಯಲ್ಲ, ಆದರೆ ಸ್ವಚ್ಛಂದವಾದಂತಹ ಒಳ್ಳೆಯ ಸ್ಥಳದಲ್ಲಿ ಬೆಳೀತಕ್ಕಂಥ ಗರಿಕೆಗಳನ್ನು 21 ಗರಿಕೆಯನ್ನು ತಂದು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಆ ಗಣಪತಿಯ ಮಂತ್ರವನ್ನು ಹೇಳ್ಕೊಂಡು 21 ಗರಿಕೆಯನ್ನು ಗಣಪತಿ ಪಾದದ ಮೇಲೆ ಇಟ್ಟರೆ ಬಂಗಾರವನ್ನು ಅರ್ಪಣೆ ಮಾಡಿದವನಿಗೂ ಭಗವಂತ ಒಲಿತಾನೆ, ಆ 21 ಗರಿಕೆಯನ್ನಿಟ್ಟು ಪ್ರಾರ್ಥನೆ ಮಾಡಿದವನಿಗೂ ಗಣಪ ಒಲಿತಾನೆ. ಇನ್ನೂ ಹಾಗೆ ನೋಡೋಕೆ ಹೋದರೆ ಸ್ಥಿತಿಗತಿ ಮತ್ತು ಸ್ಥಿತಿಗಳನ್ನು, ಅಥವಾ ನೀವು ಮಾಡುವಂತಹ ಒಂದು ಅದ್ಧೂರಿತವಾದಂಥ ಕಾರ್ಯಕ್ರಮಕ್ಕೆ ಒಲಿಯುವಂಥ ರೀತಿಗೂ, ಒಬ್ಬ ಸಾಮಾನ್ಯ ಬಡವ ಶ್ರದ್ಧಾಭಕ್ತಿಯಾಗಿ ಮಾಡುವ ಪೂಜೆಗೆ ಶೀಘ್ರ ಒಲಿತಾನೆ. ಯಾಕೆಂದರೆ ಇಲ್ಲಿ ನೀನು ದೇಹವನ್ನು ದಂಡಿಸಿ ಗರಿಕೆಯನ್ನು ಅಥವಾ ಪತ್ರೆಗಳನ್ನು ತಂದು ಭಗವಂತನಿಗೆ ಅರ್ಪಣೆ ಮಾಡಿರ್ತೀಯ. ಅಲ್ಲಿ ನೀನು ದೇಹ ದಂಡಿಸಬೇಕಾದಿರಲ್ಲ. ಯಾಕೆಂದರೆ ಭಗವಂತ ಯಥೇಚ್ಛವಾಗಿ ಎಲ್ಲವನ್ನೂ ಕೊಟ್ಬಿಟ್ಟಿರ್ತಾನಲ್ಲ, ಅಥವಾ ಅಪ್ಪನಾಸ್ತಿನೋ, ತಾತನಾಸ್ತಿನೋ, ಅಥವಾ ನಿಮಗೆ ಯಾವುದೋ ಒಂದು ರೀತಿ ಹಣ ಬಂದು ಸೇರಿರುತ್ತೆ. ಅದರಲ್ಲಿ ನಿನ್ನ ಉದಾರತ್ವವನ್ನು ಒಳ್ಳೆ ಮನಸ್ಸಿನಿಂದ ಮಾಡಿದರೆ ಸರಿ. 4 ಜನದ ತೋರ್ಬಡಿಕೆಗೋಸ್ಕರ ಪಕ್ಕದ ಮನೆಯವ್ರು ನೋಡ್ತಾರೆ, ಅಥವಾ ಆ ಸುಂದಿಯರು ನೋಡ್ತಾರೆ, ಅಥವಾ ಇನ್ನೊಬ್ರು ಯಾರು ನೋಡ್ತಾರೆ ಅಂತ ಇಲ್ಲಿ ಒಂದು ವೈಭವೀಕೃತವಾದ ಪೂಜೆ ಮಾಡಿದ್ರೆ ನೋಡೋರಿಗಷ್ಟೇ ಅದು ಆನಂದ. ಅದರಿಂದ ಫಲಾಫಲಗಳನ್ನಂತೂ ಖಂಡಿತ ಶೂನ್ಯವೇ. ಆದರೆ ಶ್ರದ್ಧೆಯಿಂದ ಮಾಡುವ ಕಾಯಕಕ್ಕೆ ಶೀಘ್ರ ಫಲ ಇದೆ. ಅದಕ್ಕೋಸ್ಕರನೇ ಯಾವುದೇ ಪೂಜೆ ಪುರಸ್ಕಾರಗಳಲ್ಲಾಗಲಿ ಪತ್ರೆಗಳಿಂದ ಹಿಡಿದು ಪುಷ್ಪಗಳವರೆಗೂ ಇರುತ್ತೆ. ಈಗ ಪುಷ್ಪಗಳ ಅಲಂಕಾರ, ಒಂದೊಂದು ಹೂವಿನ ಅಲಂಕಾರ ನೋಡಿದ್ರೆ ಹಬ್ಬ ಕಣ್ಣು ಕೋರೈಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಕೆಲವು ಕಡೆ ದೇವಾಲಯಗಳಲ್ಲಿ, ಕೆಲವು ಕಡೆ ಬರೀ ಒಂದಷ್ಟು ಬಿಲ್ವ ಪತ್ರೆನೋ, ತುಳಸಿ ಪತ್ರೆನೋ, ಒಂದಷ್ಟು ಗರಿಕೆನೋ, ಅಥವಾ ಯಾವುದೋ ಒಂದು ದವನ ಮರ್ಗ ಇಂತಹದ್ದನ್ನಿಟ್ಟು ಅದನ್ನೇ ಅಲಂಕಾರ ಮಾಡಿರ್ತಾರೆ. ಹಾಗೆ ಸಿರಿವಂತಿಕೆಯಲ್ಲಿರ್ತಕ್ಕಂಥ ದೇವಾಲಯ ಇದೆ, ತುಂಬ ಬಡತನ ರೀತಿಯಲ್ಲಿರ್ತಕ್ಕಂಥ ದೇವಾಲಯಗಳು ಬೇರೆ ಇದೆ. ಏನೂ ಇರೋದಿಲ್ಲ, ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅಲ್ಲೂ ಸಹಿತ ಭಗವಂತ ಒಲಿತಾನೆ. ಆದರೆ ಭಗವಂತನ ಒಲಿಸ್ಕೊಳ್ಳುವಂಥ ಮಾರ್ಗ ಇದೆಯಲ್ಲ, ಅದು ಗುರುಮುಖೇನೇ ಬರಬೇಕು. ಗುರುವಿನ ಅನುಗ್ರಹದಿಂದ, ಗುರುವಿನ ಮಾರ್ಗದರ್ಶನದಿಂದ ನಾವು ಈ ಒಂದು ಕ್ರಮವನ್ನು ಅನುಸರಿಸಿದ್ರೆ ಖಂಡಿತ ಫಲಾಫಲಗಳೇ ಇರಲಿ. ಇದೆಲ್ಲ ಒಂದು ಭಾಗ. ಇನ್ನು ಪ್ರತಿ ವರ್ಷದಂತೆ ಭಾದ್ರಪದ ಮಾಸ ಬಂತು ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೂ, ಬರೀ ವೀಕ್ಷಕ ಬಂಧುಗಳು ಅಂತ ನಾನು ಹೇಳೋದಿಲ್ಲ, ಎಷ್ಟೋ ಜನ ನನ್ನ ಕಾರ್ಯಕ್ರಮ ನೋಡಿರೋದಿಲ್ಲ, ಆದರೆ ಕಾರ್ಯಕ್ರಮ ನೋಡಿರೋರಿಂದ ಸುದ್ದಿ ತಿಳ್ಕೊಂಡಿರ್ತಾರೆ. ಅಂತಹವರು ನನ್ನ ಅಭಿಮಾನಿಗಳಿದ್ದಾರೆ. ಆದರೆ ಎಲ್ಲರಿಗೂ ಅನ್ವಯಿಸುವಂಥ ರೀತಿ ಈ ಒಂದು ಗೌರಿ ಬಾಗನವನ್ನು ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆಗೂ ಮಂಗಳ ದ್ರವ್ಯಗಳನ್ನು, ಅರಿಶಿನ ಕುಂಕುಮವನ್ನು, ಒಂದು ನಾಣ್ಯವನ್ನು, ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಬಂಧದ ಪತ್ರವನ್ನು, ಕಲ್ಸಕ್ಕರೆ, ಅರಿಶಿನ ಕುಂಕುಮ, 5 ರೂಪಾಯಿ ನಾಣ್ಯ,
ಇದೆಲ್ಲವನ್ನು ಸಹಿತ ಕೊಡಬೇಕು ಅನ್ನತಕ್ಕಂಥ ಮನಸ್ಥಿತಿ ಇವತ್ತು ನೆನೆದಲ್ಲ, ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದನ್ನೇ ಈ ವರ್ಷ ಸಹಿತ ನಡೆಸ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಭಾಗಗಳಿಗೆ, ಸಾಕಷ್ಟು ಕಡೆಗೆ ನನ್ನ ಅಭಿಮಾನಿಗಳ ಬಳಗ ಎಲ್ಲಿದೆಯೋ, ಎಲ್ಲೆಲ್ಲಿ ಆನಂದ್ ಗುರೂಜಿಯವರ ಅಭಿಮಾನಿ ಬಳಗ ಅಂತ ಮಾಡಿಟ್ಕೊಂಡಿದ್ದೀರೋ ಅಲ್ಲೆಲ್ಲ ಕಡೆಯೂ ಈ ಮಂಗಳ ದ್ರವ್ಯಗಳನ್ನು ಕಳಿಸಿ ಆಯಾ ಭಾಗದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಕೊಡಿ ಎಂಬತಕ್ಕಂತಹ ಮಾತನ್ನು ಹೇಳ್ತಾ ಇದ್ದೀವಿ, ನಡೀತಾ ಇದೆ. ಹಾಗೆ ಎಲ್ಲೇ ಆದರೂ ಸಹಿತ ಈ ಒಂದು ಬಾಂಧವ್ಯಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಯಾಕೆಂದರೆ ಆ ಪ್ರೀತಿ ವಿಶ್ವಾಸ ಎಲ್ಲರಿಗೂ ಎಷ್ಟೇ ಸ್ಥಿತಿಗತಿಗಳಿದ್ದರೂ ಅಣ್ಣನ ಮನೆಯಿಂದಲೋ ಅಥವಾ ತಂದೆ ಮನೆಯಿಂದಲೋ ಅಥವಾ ಗುರುವಿನ ಮನೆಯಿಂದಲೋ ಅಥವಾ ಎಲ್ಲೋ ಒಂದು ತವರು ಮನೆಯಿಂದ ಬರ್ತಕ್ಕಂಥ ಇಷ್ಟು ಮಂಗಳ ದ್ರವ್ಯ ಅರಿಶಿನ ಕುಂಕುಮಕ್ಕೆ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಸಹಿತ ಕಾತುರತೆಯಿಂದ ಕಾಯ್ತಾರೆ. ಆ ಅರಿಶಿನ ಕುಂಕುಮದಲ್ಲಿ ಅಂತಹ ಒಂದು ಶಕ್ತಿ ಇದೆ. ಅದಕ್ಕೋಸ್ಕರ ಗೌರಿ ಹೇಗೆ ಕೈಲಾಸದಿಂದ ತವರಿಗೆ ಬರ್ತಾಳೋ, ಬಂದಂತಹ ಗೌರಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು, ಸೀರೆ, ಕುಪ್ಸದ ಕಣವನ್ನು, ಪಂಚಭಕ್ಷ ಪರಮಾನ್ನವನ್ನು ಹೇಗೆ ನಾವು ಕೊಡ್ತೀವೋ ಅದೇ ಪ್ರಕಾರ ಮಂಗಳ ದ್ರವ್ಯವನ್ನು ಕೊಟ್ಟು ಹೆಣ್ಣು ಮಕ್ಕಳನ್ನು ಸತ್ಕರಿಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು, ಅವ್ರನ್ನ ಸಂತೋಷಪಡಿಸ್ತಕ್ಕಂಥ ಕ್ರಮ ಎಲ್ಲರೂ ಮಾಡಲೇಬೇಕು. ಅದಕ್ಕಾಗಿ ಈ ಭಾದ್ರಪದ ಮಾಸದ ವೈಶಿಷ್ಟ್ಯತೆ, ವಿಶೇಷತೆ ಸಾಕಷ್ಟು ವಿಚಾರಗಳಿದೆ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ತಿಳಿಸ್ತಾ ಇದ್ರು ಮಂಗಳ ದ್ರವ್ಯಗಳ ಕುರಿತಾಗಿ. ಈ ಬಾರಿ ಗೌರಿ ಭಾಗಿನವನ್ನ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳು ನಿಮಗೋಸ್ಕರ ಅಂದರೆ ಒಂದು ತವರು ಮನೆಯಿಂದನೇ ಬಂದಿದ್ದೇನೋ ಎಂಬತಕ್ಕಂಥ ಆ ಒಂದು ಭಾವನೆಯಿಂದ, ಆ ಒಂದು ಬಾಂಧವ್ಯದಿಂದ ಈ ಒಂದು ಭಾಗಿನವನ್ನು ತಮ್ಮೆಲ್ಲರಿಗೂ ಕೂಡ ಕಳಿಸ್ತಾ ಇದ್ದಾರೆ. ಅದೇ ರೀತಿ ಗುರುಗಳು ತಿಳಿಸಿದಾಗೆ ಆನಂದ್ ಗುರೂಜಿಯ ಅಭಿಮಾನಿಗಳ ಬಳಗ ಎಲ್ಲೆಲ್ಲಿದೆಯೋ ತಾವೆಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡಿ ಅಲ್ಲಿರ್ತಕ್ಕಂಥ ಹೆಂಗಳೆಯರಿಗೆ, ಅಕ್ಕ ತಂಗಿರಿಗೆ ಈ ಒಂದು ಭಾಗಿನವನ್ನು ತಲುಪಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಇವತ್ತಿನ ದಿನದ ವಿಶೇಷತೆ ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಜೈ ಗುರುದತ್ತ ಮಹಾರಾಜ್ ಕಿ ಜೈ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ಪರಂಪರೆ, ಗುರುವಿನ ವಿಶೇಷತೆ, ಗುರುವಿನ ಕಾರಣ್ಯ ಎಂಥದಪ್ಪ ಅಂದರೆ, ಯಾರು ಎಂತಹ ಸಂಕಷ್ಟದಲ್ಲಿದ್ದರು ಅವರಿಗೆ ಆ ಕಷ್ಟದಿಂದ ಹೊರಗಡೆ ಬರಲಿಕ್ಕೆ ಒಂದು ಧರ್ಮ ಸೂಕ್ಷ್ಮವನ್ನು, ಒಂದು ವಿಶೇಷವಾಗಿರ್ತಕ್ಕಂಥ ಮಾರ್ಗವನ್ನು, ಆ ಮಾರ್ಗಸೂಚಿಯನ್ನು ತಿಳಿಸುವಂತಹ ಕ್ರಮ ಒಬ್ಬ ಗುರುವಿನಿಂದ ಮಾತ್ರ ಸಾಧ್ಯ. ಎಂಥದ್ದೇ ಕಷ್ಟ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಸಮಸ್ಯೆಗೊಂದು ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರದ ಮಾರ್ಗವನ್ನು ಕಂಡುಕೊಳ್ಬೇಕಾದ್ರೆ ಅದಕ್ಕೆ ಗುರುವಿನ ಕೃಪೆ ಬೇಕು. ಯಾಕೆಂದರೆ ನಾನು ನಂದು ಎಂಬತಕ್ಕಂಥದ್ದು ಆಗುವುದಿಲ್ಲ, ಅಥವಾ ನಾನು ಕಲಿತಂಥ ವಿದ್ಯೆಯಲ್ಲೇ ನನ್ನ ಜೀವನ ಪೂರ್ತಿ ನಾನು ನಡೀತೀನಿ ಅಂದರೆ ಸಾಧ್ಯ ಇಲ್ಲ. ನೀನು ಕಲಿಬೇಕಾದಂಥ ವಿದ್ಯೆ, ಕಲ್ತಿರ್ತಕ್ಕಂಥ ವಿದ್ಯೆ ಸಹಿತ ಒಬ್ಬ ಗುರುವಿನಿಂದಲೇ ಬಂದಿದೆ ಎಂಬತಕ್ಕಂಥದ್ದನ್ನು ಯಾವತ್ತಿಗೂ ನಾವು ಮರಿಬಾರ್ದು. ಅದಕ್ಕೋಸ್ಕರ ಗುರು ಎಂಬತಕ್ಕಂಥ ಪದಕ್ಕೆ ಅಂತಹ ಒಂದು ದೊಡ್ಡ ಅರ್ಥ ಇದೆ. ಇಲ್ಲಿ ಇವತ್ತು ಗುರುವಿಗೆ ಗುರುವಾಗಿರ್ತಕ್ಕಂಥ ಗಣಪನ ಆರಾಧನೆ ಮಾಡ್ತಾ, ಜೊತೆಗೆ ಗಣಪನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ನಾವು ಆ ಸಾನ್ನಿಧ್ಯದಲ್ಲಿ ನೋಡಬಹುದು. ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಪುಟ್ಟೇನಹಳ್ಳಿಯಲ್ಲಿ ಸುಮಾರು 2.5 ಕೋಟಿಗೂ ಜಾಸ್ತಿನೇ ಇದೆ. ಅಲ್ಲಿ 2.5 ಕೋಟಿಗೆ ಸಂಬಂಧಪಟ್ಟಂಗೆ, ಅಂದರೆ 2.5 ಕೋಟಿಯಷ್ಟು ಹಣದಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದು, ಲಕ್ಷ್ಮಿಯ ಅಲಂಕಾರವನ್ನು. ಯಾಕೆಂದರೆ ಹೊಸ ಹೊಸ ನಾಣ್ಯಗಳು ಇನ್ನೂ ಹೊರಗಡೆ ಮಾರುಕಟ್ಟೆನಲ್ಲಿ ನಾವು ಇನ್ನೂ ನಮ್ಮ ಕೈಗೆ ಸೇರೇ ಇಲ್ಲ ಅಂತಹ ನಾಣ್ಯಗಳು ಅಲ್ಲಿ ಅಲಂಕಾರದಲ್ಲಿದೆ. ಅಂದರೆ ಬಹುಶಃ ಆ ನಾಣ್ಯಗಳನ್ನು ತರೋದು ಬಹಳ ಕಷ್ಟವೇ. ಹಾಗೆ ಆ ಒಂದು ಅಲಂಕಾರ, ಅಷ್ಟು ಹಣವನ್ನು ಅಲ್ಲಿ ಕೂಡೀಕರಿಸಿ ಅಲ್ಲಿ ಮಾಡಬೇಕಾದ್ರೆ, ಹೊಸ ಹೊಸ ನೋಟುಗಳು ತರಬೇಕಾದ್ರೆ ಅದು ಬಹಳ ಕಷ್ಟ ಇದೆ. ಆ ಕಷ್ಟಪಟ್ಟು ಸುಮಾರು ದಿನಗಳಿಂದ, ಸುಮಾರು ವರ್ಷಗಳ, ಅಂದರೆ ಒಂದು ತಿಂಗಳುಗಳಿಂದಲೇ ಈ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಆ ದೇವಾಲಯದಲ್ಲಿ ನಡೀತಿರ್ತಕ್ಕಂತಹ ಆ ಪುಟ್ಟೇನಹಳ್ಳಿಯಲ್ಲಿರ್ತಕ್ಕಂಥ ಗಣಪತಿ ಮತ್ತು ಬಾಬರವರ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ 2.5 ಕೋಟಿಗೂ ಮಿಗಿಲಾಗಿರ್ತಕ್ಕಂಥ ಹಣದ ಅಲಂಕಾರ ಇದೆಯಲ್ಲ, ಲಕ್ಷ್ಮಿ ಅಲಂಕಾರ ಇದೆಯಲ್ಲ, ನಾಣ್ಯಗಳು, ಹೊಸ ಹೊಸ ನೋಟುಗಳು, ಅವೆಲ್ಲದರ ಅಲಂಕಾರವನ್ನು ಅಲ್ಲಿ ಮಾಡಬೇಕಂದ್ರೆ ಅದರ ಪೂರ್ವನಿಯೋಜಿತವಾಗಿ ಸಾಕಷ್ಟು ಒಂದು 6-7 ತಿಂಗಳಿಂದಲೇ ಅದರ ಪ್ಲಾನ್ ಇದೆ, ಅದರ ಒಂದು ವ್ಯವಸ್ಥೆ ಇದೆ. ಇದೆಲ್ಲವನ್ನು ಮಾಡಿ ಸಾಕಷ್ಟು ಜನ ಭಕ್ತರು ನಂದು ಒಂದು ಸೇವೆ ಇರಲಿ ಅಂಥೇಳಿ ಸಾಕಷ್ಟು ಜನ ಭಕ್ತರು ಎಲ್ಲರೂ ಸ್ವಯಂ ಅವರೇ ಮುಂದೆ ಬಂದು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಯಾಕೆಂದರೆ ಅಲ್ಲಿರುವ ಆ ಸತ್ಯ ಗಣಪತಿ ಇದೆಯಲ್ಲ, ಆ ಗಣಪ ಅಲ್ಲಿ ಕೂತು ಎಲ್ಲರನ್ನೂ ಸಹಿತ ಹರಿಸಿ ಆಶೀರ್ವದಿಸ್ತಿದ್ದಾನೆ. ಯಾವುದೇ ಆದರೂ ಅಷ್ಟೇ,
ನಂಬಿದ್ರೆ ಭಗವಂತ ಹತ್ತಿರದಲ್ಲಿದ್ದಾನೆ. ನಂಬಬೇಕು, ಆರಾಧಿಸಬೇಕು. ಜೊತೆಗೆ ಅಲ್ಲಿರ್ತಕ್ಕಂಥ ಬಾಬಾರವರ ಸಾನ್ನಿಧ್ಯ ಇದೆಯಲ್ಲ, ಆ ಬಾಬಾರವರ ವಿಗ್ರಹದಲ್ಲಿ ಅಂಥ ಒಂದು ಶಕ್ತಿ ಇದೆ. ಅದ್ಭುತವಾದಂಥ ಶಕ್ತಿ ಇರೋದ್ರಿಂದಲೇ ಇವತ್ತಿಗೂ ಸಹಿತ ಜನಸಾಗರ ನಿರಂತರವಾಗಿ ಹರಿದು ಬರ್ತಕ್ಕಂಥದ್ದು. ನಂಬಿದ್ದಾರೆ ಭಗವಂತನ, ಆ ನಂಬಿಕೆಯಿಂದ ಅಲ್ಲಿ ಬಂದು ಭಗವಂತನ ದರ್ಶನ ಮಾಡ್ತಿದ್ದಾರೆ. ಅಂತಹ ಒಂದು ವಿಶೇಷತೆ ಇರತಕ್ಕಂತಹ ಭಾದ್ರಪದ ಮಾಸದ ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತ ಅನುಷ್ಠಾನ ಅವತ್ತಿನಿಂದ ಇವತ್ತಿನವರೆಗೂ, ಇವತ್ತು ಶುಭ ಸಂಧ್ಯಾಕಾಲದವರೆಗೂ ಆ ನಾಣ್ಯಗಳನ್ನು ಜೋಪಾನವ ಕಾಪಾಡಿಕೊಂಡು, ನಾಣ್ಯಗಳಲ್ಲಿ ಜೈ ಜವಾನ್ ಜೈ ಕಿಸಾನ್, ರೈತರದು ಮತ್ತು ಯೋಧರು ಮತ್ತು ವಿಶೇಷವಾಗಿ ಚಂದ್ರಯಾನದ ವಿಶೇಷವಾದಂಥ ದೃಶ್ಯಗಳು ಎಲ್ಲವನ್ನು ಸಹಿತ ನಾಣ್ಯದಲ್ಲೇ ಅಲಂಕಾರ ಮಾಡಿದ್ದಾರೆ. ನಾಣ್ಯ ಮತ್ತು ನೋಟುಗಳು ಯಾರೂ ಕೈಯಲ್ಲಿ ಸ್ಪರ್ಶ ಮಾಡೋಕ್ಕಾಗೋಲ್ಲ, ಅದಕ್ಕಷ್ಟು ಸುಭದ್ರತೆ ಮಾಡಿದ್ದಾರೆ, ಭದ್ರತೆಯಿಂದಲೇ ನೋಡಿಕೊಳ್ತಾ ಇದ್ದಾರೆ. ಯಾಕೆಂದರೆ ಅಷ್ಟು ಸಾಮಾನ್ಯ ನಮ್ಮ ಭಾರತದ ಕರೆನ್ಸಿ. ಆ ಭಾರತದ ಕರೆನ್ಸಿಯ ನೋಟುಗಳನ್ನು ಜೋಪಾನ ಮಾಡಬೇಕಲ್ಲ, ಅದು ಬಹಳ ಕಷ್ಟ. ನಮ್ಮಲ್ಲಿ ಬುದ್ಧಿವಂತರು, ನಮ್ಮಲ್ಲಿರ್ತಕ್ಕಂಥವ್ರು ಏನಂದರೆ ದೇವರ ಪ್ರಸಾದ ಅಂತಲೇ ಗೊತ್ತಿಲ್ಲದಂಗೆ 2 ನೋಟ್ ಎಳೆದು ಜೋಬಿಗೆ ಹಾಕ್ಕೊಳ್ಳೋರು ಇರ್ತಾರೆ. ಯಾಕೆಂದರೆ ಎಲ್ಲರೂ ಬರ್ತಾರೆ. ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಾಯಿದೆ ಅಂದರೆ ಅಲ್ಲಿ ಬರೋರು ಒಳ್ಳೆಯವರೇ ಬರ್ತಾರೆ ಅಂತಲ್ಲ, ಯಾವತ್ತೂ ಒಳ್ಳೆಯವ್ರ ಜೊತೆ ಕೆಟ್ಟವ್ರು ಸೇರ್ತಾರೆ. ಅವ್ರನ್ನ ಎಷ್ಟು ದೂರ ಮಾಡ್ತೀವಿ ಅಂದರೂ ಸಾಧ್ಯ ಇಲ್ಲ, ನಾವು ಎಷ್ಟು ಎಚ್ಚರಿಕೆ ಆಗಿರ್ತೀವಿ ಅಂದರೂ ಸಾಧ್ಯ ಇಲ್ಲ. ಅಲ್ಲೂ ಏನೋ ಒಂದು ಹುಳುಕನ್ನು ಹುಡುಕ್ತಾರೆ, ಅಲ್ಲೂ ಏನೋ ಒಂದು ಮಾಡ್ತಾರೆ, ಸಮಸ್ಯೆ ಮಾಡೋಗ್ತಾರೆ. ಅಂತಹ ಸಾನ್ನಿಧ್ಯ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಪುಟ್ಟೇನಹಳ್ಳಿಯ ಗಣಪತಿ ಮತ್ತು ಬಾಬಾರವರ ಸಾನ್ನಿಧ್ಯದಲ್ಲಿ ಇವತ್ತು ಹೆಣ್ಣು ಮಕ್ಕಳಿಗೆ ಮಂಗಳ ದ್ರವ್ಯವನ್ನು ಕೊಡುವಂತಹ ಕಾಯಕವನ್ನು ಮೊನ್ನೆನೂ ಒಂದಷ್ಟು ಜನಕ್ಕೆ ಕೊಟ್ಟಿದ್ದೆ ನಾನು. ಮೊನ್ನೆ ನಾನು ಬಂದಾಗ ಸಾಕಷ್ಟು ಜನಕ್ಕೆ ಅರಿಶಿನ ಕುಂಕುಮವನ್ನು, ಮಂಗಳ ದ್ರವ್ಯಗಳನ್ನು ಅಲ್ಲಿ ವಿತರಣೆ ಮಾಡಿ ಬಂದಿದ್ದೇವೆ. ಇವತ್ತು ಪುನಃ ಶ್ರೀನಿವಾಸ್ ಶರ್ಮಾರವರು ಅಲ್ಲಿಗೆ ಆ ಒಂದು ಸಾನ್ನಿಧ್ಯಕ್ಕೆ ಸಾಧ್ಯವಾದರೆ ಮತ್ತೊಮ್ಮೆ ಭಗವಂತನ ನೋಡೋ ಭಾಗ್ಯ ನಂದು ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಆದರೆ ಏನು ಮಾಡೋದು, ಕರೆದಿದ್ದು ಅವರನ್ನಾದ್ದರಿಂದ ಇವತ್ತು ಮಹರ್ಷಿವಾಣಿ ತಂಡ ಶ್ರೀನಿವಾಸ್ ಶರ್ಮಾರವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ನಂದು ಬೇಡಿಕೆ ಇಟ್ಟಿದೆ, ನನ್ನೂ ಕರ್ಕೊಂಡು ಹೋಗ್ರಪ್ಪ ಆ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರ್ತೀನಿ ಅಂತ. ಇರಲಿ, ಭಗವಂತನ ಸಾನ್ನಿಧ್ಯ, ಅಕ್ಕ ತಂಗಿಯರನ್ನ ಹೆಣ್ಣು ಮಕ್ಕಳನ್ನು ನೋಡುವಂಥ ಸೌಭಾಗ್ಯ ನಮ್ಮದಾಗಲಿ. ಅರಿಶಿನ ಕುಂಕುಮವನ್ನು ಅಲ್ಲಿ ನಾವು ಕೊಡುವಂಥ ಒಂದು ಕಾಯಕ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೇವೆ. ಇವತ್ತು ಕಾರ್ಯಕ್ರಮ ಮುಗಿದ ತಕ್ಷಣ ಸರಿಸುಮಾರು 10:00 10:30 ಗಣಪತಿ ಮತ್ತು ಬಾಬಾರವರ ಸಾನ್ನಿಧ್ಯದಲ್ಲಿ ಹೆಣ್ಣು ಮಕ್ಕಳು ಮೊದಲೇ ಗುರುವಾರ ಎಲ್ಲರೂ ಬಾಬಾರವ್ರ ಹತ್ರ ಬಂದು ನಿಮ್ಮ ಬೇಡಿಕೆಗಳನ್ನು ಇಡ್ತಾ ಇರ್ತೀರಿ. ಸಾಕಷ್ಟು ಜನ ಬಂದಿರ್ತೀರಿ. ಬಂದು ನೀವು ಸರದಿ ಸಾಲಲ್ಲಿ ಅಲ್ಲಲ್ಲೇ ಬಾಬಾರವರ ಸಾನ್ನಿಧ್ಯದಲ್ಲಿ ಬಾಬಾರವ್ರ ಹತ್ರ ಕೇಳ್ತಾ ಇರ್ತಿರಲ್ಲ, ನಮಗೆ ಅದು ಬೇಕು ಇದು ಬೇಕು, ನನಗೆ ಕಷ್ಟ ಇದೆ, ನನಗೆ ದಾರಿ ಮಾಡಪ್ಪ, ನನ್ನ ಈ ಕಷ್ಟದಿಂದ ಹೊರಗಡೆ ಕರ್ಕೊಂಡು ಬಾ ಅಂತ ಕೇಳುವಂಥ ಸಾನ್ನಿಧ್ಯ ಅಲ್ಲೇ ಕೂತ್ಕೊಳ್ಳಿ. ಬಾಬಾರವರ ಆಶೀರ್ವಾದದೊಂದಿಗೆ ಈ ಮಂಗಳ ದ್ರವ್ಯಗಳನ್ನು ನಿಮಗೆ ಕೊಡುವಂಥ ಕೆಲಸ ನಾವು ಮಾಡೋಕ್ಕೆ ಪ್ರಯತ್ನಿಸ್ತೀವಿ. ನುಗ್ಗಲು ಮಾಡ್ಕೋಬೇಡಿ. ನಿಮಗೆ ಸಿಕ್ತು ಅಂತ ನೀವೆದ್ದು ಪಕ್ಕಕ್ಕೆ ನಿಂತುಬಿಟ್ರೆ ಹಿಂದಿರ್ತಕ್ಕಂಥವ್ರಿಗೆ ಆ ಅರಿಶಿನ ಕುಂಕುಮ ಸಿಗೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಸಮಾಧಾನವಾಗಿ ಕೂತ್ಕೊಳ್ಳಿ. ಅಲ್ಲಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ಮೋಹನ್ ರಾಜರವರು ಮತ್ತು ಅವರ ಸಂಗಡಿಗರು, ಅಲ್ಲಿರ್ತಕ್ಕಂಥ ವಾಲಂಟಿಯರ್ಸು ಎಲ್ಲರೂ ಸಹಿತ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಕಾಯಕಕ್ಕೆ, ಈ ಧರ್ಮ ರಥಯಾತ್ರೆ, ಧರ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಎಲ್ಲರ ಬೇಡಿಕೆಯಿಂದ ನಡೆಸ್ತಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮ ಅದ್ಧೂರಿತವಾಗಿ ನಡೀಲಿ. ಹಾಗೆ ಆ ವಿಶೇಷವಾಗಿರ್ತಕ್ಕಂಥ ನಾಣ್ಯಗಳು, ನೋಟುಗಳನ್ನು ಮತ್ತೊಮ್ಮೆ ನೋಡುವಂಥದ್ದಾಗಲಿ. ಲಕ್ಷ್ಮಿಯನ್ನು ನೋಡಿ ಆನಂದಿಸಬೇಕು, ಅವಳನ್ನು ಬಂಧಿಸಬಾರ್ದು. ಒಂದು ಕಡೆ ನಾವು ಬೀರೋಲು ಮುಚ್ಚಿಡ್ತೀವಿ ದುಡ್ಡು ಅಂದರೆ ಸಾಧ್ಯ ಇಲ್ಲ. ಅವಳು ಚಂಚಲತೆ ಇದೆ. ಆ ಚಂಚಲೆ ಆದ್ದರಿಂದ ಓಡಾಡ್ತಾ ಇರಬೇಕು. ಯಾರ್ಯಾರ ಕಷ್ಟಕ್ಕೆ ಯಾರ್ಯಾರಿಗೆ ಎಲ್ಲೆಲ್ಲಿ ಸಹಾಯ ಮಾಡಬೇಕು ಅವಳು ಸಹಾಯ ಮಾಡ್ತಾ ಇರಬೇಕು. ಅದು ಲಕ್ಷ್ಮಿಯ ಗುಣ. ನಮ್ಮನೇಲೇ ಇರಬೇಕು, ನನ್ನ ಹತ್ರ ಇರಬೇಕು, ಎಲ್ಲ ನನ್ನ ಆಶ್ರಮಕ್ಕೆ ಬಂದುಬಿಡಬೇಕು ಅಂದರೆ ಸಾಧ್ಯವೇ ಇಲ್ಲ. ಹಾಗೆ ನನ್ನ ಆಶ್ರಮದಲ್ಲಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾನ್ನಿಧ್ಯ, ಆ ಭೂವರಹ ಸಾಲಿಗ್ರಾಮವನ್ನು ದರ್ಶನ ಮಾಡುವಂಥ ಭಾಗ್ಯ ಒಂದಾದರೆ ಪ್ರತಿ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಅಭಿಷೇಕ ಪ್ರಾರಂಭ ಆಗುತ್ತೆ. ಅದು ಸಾಮೂಹಿಕವಾಗಿ, ಸಾರ್ವತ್ರಿಕವಾಗಿ ತಾವು ತಮ್ಮ ಸ್ವಹಸ್ತದಿಂದ ಸಾಲಿಗ್ರಾಮವನ್ನು ಸ್ಪರ್ಶಿಸಿ ಅಭಿಷೇಕ ಮಾಡುವ ಭಾಗ್ಯ. ಇದು ಶನಿವಾರ ಮತ್ತು ಭಾನುವಾರ 11 ಗಂಟೆ 50 ಗರ್ಭಗುಡಿಯಲ್ಲಿ ತಾಯಿ ಮಹಾಲಕ್ಷ್ಮಿಯೊಂದಿಗೆ ಅಲ್ಲಿ ಮಹಾಭಿಷೇಕ. ಎರಡೂ ಸಹಿತ ಕಣ್ತುಂಬಿಸ್ಕೊಂಡು ಮಹಾಪ್ರಸಾದವನ್ನು ಸ್ವೀಕರಿಸಿ ನಿಮ್ಮ ಕೈಲಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ತಾವೆಲ್ಲರೂ ಸಹಿತ ಕೃತಾರ್ಥರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಈಗ ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ರಾಶಿಫಲ ಎರಡು ಖಂಡಿತ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 21/9/2023 ಗುರುವಾರ. ಸೃಷ್ಟಿ ಅನುರಾಧ ನಕ್ಷತ್ರ. ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಇದೆ. ಅನುರಾಧ ನಕ್ಷತ್ರ ಅಂದರೆ ಇದು ಮಹಾನಕ್ಷತ್ರ. ಈ ನಕ್ಷತ್ರದಲ್ಲಿ
ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ತಾವು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಭಗವಂತ ಕೊಟ್ಟಂತಹ ಸುಂದರವಾದಂತಹ ಕಾಲಾವಧಿಯನ್ನು ಸಾಧ್ಯವಾದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಜೀವನದ ಸುಂದರವಾದಂಥ ಬದುಕನ್ನು ಕಟ್ಕೊಳ್ಳಿಕ್ಕೆ ಅದೊಂದು ವಿಶೇಷತೆ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಮಹಾವಿಷ್ಣು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಕಾರಣ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ. ಅನುರಾಧ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು, ಅನುರಾಧ ನಕ್ಷತ್ರದಲ್ಲಿ ಜನಿಸಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರಿ, ನಿಮ್ಮೆಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಕೃಪಾ ಕಟಾಕ್ಷಕ್ಕೆ ತಾವೆಲ್ಲರೂ ಪಾತ್ರರಾಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಮಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ತಾಯಿ ಮಹಾಲಕ್ಷ್ಮಿಯನ್ನೂ ಪ್ರಾರ್ಥನೆ ಮಾಡಿ, ಗುರುಗಳನ್ನು ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯೊಂದಿಗೆ ಈ ದಿನದ ಶುಭಾರಂಭವನ್ನು ಮಾಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದರಿಂದ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಒಂದಷ್ಟು ನೆಮ್ಮದಿ ಇಲ್ಲಂಥ ರೀತಿಯಲ್ಲಿ ಇರುತ್ತೆ. ನಂಬಿ ಮುಂದೆ ಹೆಜ್ಜೆ ಹಾಕಿದ್ರೆ ಅದರಿಂದ ಲಾಭ ಆಗುತ್ತೋ, ನಷ್ಟ ಆಗುತ್ತೋ, ಅಥವಾ ಸಮಸ್ಯೆ ಎದುರಾಗುತ್ತೋ, ಅಥವಾ ಯಾವುದಾದ್ರೂ ಸಮಸ್ಯೆ ಬಂದು ಹೆಗಲ ಮೇಲೆ ಕೂತ್ಕೊಳ್ಳುತ್ತೋ, ಅಥವಾ ಇದರಿಂದ ನಾನು ಆಚೆ ಬರಲಿಕ್ಕೆ ಆಗುತ್ತೋ ಇಲ್ವೋ, ಈ ಪ್ರಕಾರವಾದಂಥ ಸಂದೇಹ, ಸಂಶಯಗಳು ನಿಮ್ಮನ್ನು ಬಾಧಿಸುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಲಾಭ ಇದೆ ಅಂತಲ್ಲ, ಅಥವಾ ಪ್ರಾರಂಭ ಕ್ಷಣದಲ್ಲಿ ಬಂದು ಒದಗುವಂಥ ಸಮಸ್ಯೆಗಳು ಅದು ಹಾಗೆಯೇ ನಿಲ್ಲುತ್ತೆ ಅಂತಲೂ ಅಲ್ಲ. ಆದರೆ ಒಂದಂತೂ ಸತ್ಯ, ಇವತ್ತು ತಾವೇನು ಸಂಕಲ್ಪ ಮಾಡಿದ್ದೀರಿ, ಯಾವ ಸಂಕಲ್ಪವನ್ನು ಮಾಡಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಬೇಕು ಅಂತಿದ್ದೀರಿ, ಖಂಡಿತ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದುರ್ಗಾ ಪರಮೇಶ್ವರಿಯನ್ನು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ದುರ್ಗಾ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಒಂದಷ್ಟು ದುಃಖಗಳಿಂದ ದೂರ ಇರ್ತೀರಿ. ಜೊತೆಗೆ ಇವತ್ತು ಸಾಧ್ಯವಾದರೆ ಆದಿತ್ಯಾದಿ ನವಗ್ರಹಗಳ ಸಾನ್ನಿಧ್ಯಕ್ಕೆ ಬಂದು 9 ಪ್ರದಕ್ಷಿಣೆ ಮಾಡಿ ಪ್ರತ್ಯೇಕವಾಗಿ ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ನಮಸ್ಕಾರ ಮಾಡೋದ್ರಿಂದ, ಗುರು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಇದೆ. ಅದರ ಜೊತೆಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಲಾಭ ನಷ್ಟಗಳ ಬಗ್ಗೆ ಸರಿಯಾದ ಚಿಂತನೆಯೂ ಬೇಕಾಗಿದೆ. ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು, ದುರ್ಗಾ ಪರಮೇಶ್ವರಿಯನ್ನು ಅಥವಾ ಗ್ರಾಮ ದೇವತೆಯನ್ನು ತಾವು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಲೇಬೇಕು. ಗುರುವಾರ ದೇವಿ ಆರಾಧನೆ ಹೇಗೆ, ಆದರೆ ಅನುರಾಧ ನಕ್ಷತ್ರವಾದ್ದರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ದೇವಿಯ ಆರಾಧನೆಯಿಂದ ನೀವು ಪ್ರಾರಂಭಿಸುವಂತಹ ಕಾಲ ಶೀಘ್ರವಾಗಿ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಅದರ ಜೊತೆಗೆ ಸಾಧ್ಯವಾದರೆ ನಿಮ್ಮ ಅಂಗೈಯಲ್ಲಿ 1 ಚಿಟಿಕೆ ಕಡಲೆಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಸಾಧ್ಯವಾದಷ್ಟು ನಿಮ್ಮ ನಡವಳಿಕೆಗಳನ್ನು 2 ಥರ ನಡ್ಕೊಳ್ದಿರ ನಮ್ಮ ಮನೇಲಿ ಹೇಗಿರ್ತೀವೋ, ಹೊರಗಡೆ ಹೇಗಿರ್ತೀವೋ, ಅದರ ಮನಸ್ಸಲ್ಲಿ ಯಾರ್ಯಾರಿಗೆ ಏನೇನು ಚಿಂತನೆ ಇರುತ್ತೋ, ಯಾರ್ಯಾರನ್ನ ನೋಡಿ ಏನೇನು ಗೌರವಿಸಬೇಕು, ಎಷ್ಟು ಗೌರವ ಸಲ್ಲಿಸಬೇಕು ಎಂಬತಕ್ಕಂಥ ಚಿಂತನೆ ಏನಿರುತ್ತೋ ಅದನ್ನು ಸರಿಯಾದ ರೀತಿ ನಡ್ಕೊಂಡ್ರೆ ಅದರ ಫಲಗಳು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಒಳ್ಳೆಯ ಫಲಗಳಾಗಿ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರಗಳು, ಮೇಲಧಿಕಾರಿಗಳಿಂದ ಆಗುವಂಥ ಸಮಸ್ಯೆ, ಅಥವಾ ಸಣ್ಣ ಪುಟ್ಟ ಕಿರಿಕಾಗುವಂಥದ್ದು, ಅಥವಾ ಜೊತೆಯಲ್ಲಿರ್ತಕ್ಕಂಥವ್ರು ನಿಮ್ಮನ್ನು ನೋಡುವಂಥ ದೃಷ್ಟಿ ಬೇರೆ ಆಗುವಂಥದ್ದು, ಏನೇ ಆದರೂ ಸಹಾಯ ತೆಗೆದುಕೊಳ್ತಕ್ಕಂಥವ್ರು ಪುನಃ ಅವರು ಸಹಾಯ ಮಾಡದಿದ್ದರೂ ಬೇಡ, ಆದರೆ ನಿಷ್ಠೂರ ಮಾಡುವ ವಿಧಿ ಇದೆಯಲ್ಲ, ಅದನ್ನು ಇವತ್ತು ತಾವು ನೋಡ್ತೀರಿ. ಅದರಿಂದ ಇವತ್ತಿನ ದಿವಸ ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೊಬ್ಬರೊಂದಿಗೆ ಏನು ವ್ಯವಹರಿಸಬೇಕಾದ್ರೂ ಬೇಕು ಬೇಡ ಸರಿಯಾದ ರೀತಿ ಚಿಂತನೆ ಮಾಡಿ.
ಹಾಗೆ ವಾಹನಗಳಲ್ಲಿ ಚಲಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದಾದ್ರು ಅಗ್ರಿಮೆಂಟ್ಸ್ಗೆ ಮತ್ತು ಕಾಪಿಗಳಿಗೆ ಕೆಲವು ವಿಚಾರಗಳ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದರೆ ಸರಿಯಾದ ರೀತಿ ಅದನ್ನು ಓದಿ ಅಥವಾ ಅದನ್ನು ಮತ್ತೊಬ್ಬರಿಂದ ತಿಳ್ಕೊಳ್ಳಿ. ಬೇಕು ಬೇಡ ಎಂಬತಕ್ಕಂಥದ್ದರ ಚಿಂತನೆ ಮಾಡಿ ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಇವತ್ತಿನ ನಿಮ್ಮ ಕಾಯಕವನ್ನು ಮುಂದುವರಿಸಿ. ಇವತ್ತಿನ ದಿವಸ ನಿಮ್ಮ ಕಾಯಕಗಳೆಲ್ಲವೂ ಸಹಿತ ಪರಿಪೂರ್ತಿ ಆಗುತ್ತೆ ಅಂತಿಲ್ಲ. ಹಾಗಾಗಿ ಇವತ್ತು ಮಾಡೋ ಕೆಲಸ ಬೇಕಾದ್ರೆ ನಾಳೆ ಮಾಡಿದ್ರೂ ಪರವಾಗಿಲ್ಲ. ಆದರೆ ನಿಮ್ಮ ಸಮಾಧಾನ, ಸಂತೃಪ್ತಿ ಜೊತೆಗೆ ಗುರುಗಳ ಆರಾಧನೆ, ಗುರು ದರ್ಶನ, ಗುರು ಪಾದಕ ದರ್ಶನದಿಂದ ಹೆಚ್ಚಿನ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ವ್ಯಾಪಾರ ವ್ಯವಹಾರಗಳ ಬಗ್ಗೆ ಸಮಾಧಾನ ಬೇಕು. ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕಾದ ನಿಮಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ. ಯಾರನ್ನು ನಂಬೋದು, ಯಾರ ಜೊತೆ ವ್ಯವಹರಿಸೋದು, ಯಾರೊಬ್ಬರು ನಂಬಿದ್ರೂ ಎಲ್ಲರೂ ಮೋಸ ಮಾಡೋರಾಗ್ತಾರೆ, ಅಥವಾ ಏನೋ ಬೇರೆ ದಾರಿ ಚಿಂತನೆ ಮಾಡೋರು ಇರ್ತಾರೆ, ಅಥವಾ ಅವರ ಒಂದು ಕೆಲಸ ಕಾರ್ಯಗಳ ಸಿದ್ಧಿಗಾಗಿ ನಿಮ್ಮನ್ನು ಬಹಳ ಯಥೇಚ್ಛವಾದ ರೀತಿ ಬಳಸೋದಕ್ಕೆ ಶುರು ಮಾಡ್ತಾರೆ, ಅಥವಾ ನಿಮ್ಮ ಸ್ವಂತವಾದಂಥ ಚಿಂತನೆಗಳನ್ನು ಏನು ಆಲೋಚನೆ ಮಾಡಿದಿರ ನಿಮ್ಮನ್ನು ಬೇರೆ ಥರನೇ ಚಿಂತನೆ ಮಾಡುವಂಥ ರೀತಿ ಇವತ್ತು ಕರ್ಕಾಟಕ ರಾಶಿಯವರಿಗೆ ಎದುರಾಗುತ್ತೆ. ಅದಕ್ಕೋಸ್ಕರ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಇಂಥೆಲ್ಲ ಸಂಕಷ್ಟಗಳು ಎದುರಾದಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಉದ್ದು ಅಂದರೆ ರಾಹು ಆಗುವಂಥದ್ದು, ಅಕ್ಕಿ ಅಂದರೆ ಚಂದ್ರ ಆಗುವಂಥದ್ದು. ಚಂದ್ರ ಮತ್ತು ರಾಹುಗ್ರಹವನ್ನು ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಅದರ ಜೊತೆಗೆ ಹಳದಿ ಕಲರ್ ಗಂಧ ಅಂದರೆ ಅರಿಶಿಣದಿಂದ ತಯಾರಿಸತಕ್ಕಂಥ ಗಂಧ ಅಥವಾ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತಯಾರು ಮಾಡುವಾಗ ಒಂದು ಚಿಟಿಕೆ ಅರಿಶಿಣ ಪುಡಿಯನ್ನು ಹಾಕಿ ಅರಿಶಿಣದ ಗಂಧವನ್ನಾಗಿ ಆ ಗಂಧವನ್ನು ಭಗವಂತನ ಪಾದಕ್ಕೆ ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗ ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಣ. ಹಲೋ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಸರು ಬೇಡ ಗುರುಜಿ. ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರೆಮ್ಮ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಮ್ಮ. ನನಗೆ 23 ವರ್ಷ. BA ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರಾ ಮನೆಯಲ್ಲಿ? ಹಾ, ಮಾಡ್ತಾ ಇದ್ದಾರೆ ಗುರುಜಿ. ಈಗೂ ಸಾಕಷ್ಟು ಹೊರಗಳು ಬರ್ತಾ ಇರ್ಬೇಕಲ್ಲಮ್ಮ? ಹಾ, ಬರ್ತಾ ಇದ್ದಾವೆ ಗುರುಜಿ ಹೊರಗಳು. ಆದರೆ ಇನ್ನು ನಿನ್ನ ಮನಸ್ಸಿಗೆ ಗೆಲ್ಲುವಂಥದ್ದು ಯಾವುದು ಬಂದಿಲ್ವಾ? ಏನ್ ಗುರುಜಿ? ನಿನಗೆ ಇಷ್ಟವಾಗಿರ್ತಕ್ಕಂಥ ವರ ಇನ್ನೂ ಯಾವುದು ಬರಲಿಲ್ವಾ ಅಂತ? ಇಲ್ಲ ಗುರುಜಿ. ಒಂದು ಕೆಲಸ ಮಾಡು, ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ಮದುವೆ ಅಂತ ಪ್ರಯತ್ನ ಪಡುವಾಗ, ಮದುವೆ ಅಂತ ಪ್ರಯತ್ನ ಪಟ್ಟು ಆ ಪ್ರಯತ್ನದಲ್ಲಿ ಜಯವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಕುಟುಂಬದಲ್ಲಿರ್ತಕ್ಕಂಥವ್ರ ಮನಸ್ಸಿಗೆ ಸಂಬಂಧಪಟ್ಟಂಗೆ 4-6 ಜಾತಕಗಳು ಅಥವಾ 10 ವರ ಬರಬಹುದು. ಆದರೆ ನಿನ್ನ ಮನಸ್ಸಿಗೆ ಗೆಲ್ಲುವಂತಹದ್ದು, ನಿನಗಿಷ್ಟಪಡುವಂಥದ್ದು, ನಿನಗೆ ಇವರ ಜೊತೆ ನಾನು ಜೀವನ ಬೆಳೆಸಿದ್ರೆ ನನ್ನ ಬದುಕು ಚೆನ್ನಾಗಿರುತ್ತೆ ಅಂತಕ್ಕಂಥ ಆ ನಂಬಿಕೆ ಬರುವಂಥದ್ದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನೀನು ಮಾಡಬೇಕಾಗಿರ್ತಕ್ಕಂಥದ್ದು 5 ಮಂಗಳವಾರ ದಿವಸ ತಲೆಗೆ ಸ್ನಾನ ಮಾಡ್ಕೊ. ಸ್ನಾನ ಮಾಡಿ ಒಂದು ಕೆಂಪು ವಸ್ತ್ರದಲ್ಲಿ 2 ಹಿಡಿಯಷ್ಟು ತೊಗರಿಬೇಳೆನ ಗಂಟು ಹಾಕು. ಅದರ ಜೊತೆಗೆ ಒಂದು ಹಳದಿ ಕಲರ್ ವಸ್ತ್ರ ತಗೋ, ಅದರಲ್ಲಿ 1 ಹಿಡಿಯಷ್ಟು ಕಡಲೆಬೇಳೆನ ಗಂಟು ಹಾಕು. ಕಡಲೆಬೇಳೆ ಮತ್ತು ತೊಗರಿಬೇಳೆ, ಕೆಂಪು ವಸ್ತ್ರ ಮತ್ತು ಹಳದಿ ವಸ್ತ್ರ ಎರಡನ್ನೂ ಸಹಿತ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಮಂಗಳವಾರ ದಿವಸ ಸಂಧ್ಯಾಕಾಲ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸುವಂಥ ಕಾಲ ಆ 2 ಗಂಟೆಗಳನ್ನು ತೆಗೆದುಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡು. ಮಂಗಳವಾರ ದಿವಸ ಸಾಧ್ಯವಾದಷ್ಟು ಸಸ್ಯಾಹಾರಿ ಆಹಾರ, ಮಧ್ಯಾಹ್ನ 1 ಹೊತ್ತು ಊಟ ಮಾಡ್ತಕ್ಕಂಥದ್ದು, ಬೆಳಿಗ್ಗೆ ಫಲಹಾರ ಮತ್ತು ರಾತ್ರಿನೇ ಫಲಹಾರ ತೆಗೆದುಕೊಳ್ಳೋದು ನೋಡು. 2 ಹೊತ್ತು ಫಲಹಾರ ಆಗಲಿ. ಸಾಧ್ಯವಾದರೆ 1 ಹನಿ ಜೇನುತುಪ್ಪವನ್ನು ನಿನ್ನ ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ನಿನ್ನ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಆ ಜೇನುತುಪ್ಪ ಪ್ರಸಾದವನ್ನು ನೀನೇ ಸ್ವೀಕರಿಸು. ಇಷ್ಟು ಮಾತ್ರ ನೀನು ಮಾಡ್ಕೋ. 4 ಮಂಗಳವಾರ ಇದು ಮಾಡು. 4ರಿಂದ 5 ಮಂಗಳವಾರದಲ್ಲಿ ಒಳ್ಳೆ ರಿಸಲ್ಟ್ ನೀನು ನೋಡ್ತೀಯ. ಒಳ್ಳೆಯದಾಗಲಿ ತಾಯಿ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋದು. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಚಂದ್ರರ ಯೋಗ ಫಲ ಚೆನ್ನಾಗಿದೆ ಅಂದಾಗ ಸಿಂಹರಾಶಿಯವರಿಗೆ ಅಷ್ಟೇ ಅದೃಷ್ಟದ ಫಲ ಅಂತಲೂ ಹೇಳ್ಬೋದು. ಆದರೆ ಸಿಂಹರಾಶಿಯವರಿಗೆ ಮನಸ್ಸಲ್ಲಿ ಒಂದಷ್ಟು ದ್ವಂದ್ವ ಚಿಂತನೆಗಳಿದೆ. ಬೇಕು ಬೇಡಗಳ ಸರಿಯಾದ ಆಲೋಚನೆ ಮಾಡಿದಿರ ಸಮಸ್ಯೆ ಎಂಬತಕ್ಕಂಥದ್ದನ್ನು ಹೆಗಲ ಮೇಲೆ ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಸ್ವಲ್ಪ ಎದುರಾಗ್ಬೋದು. ಹಾಗೆ ಯಾರನ್ನು ನಂಬಿದ್ದೀರಿ, ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ, ತಮ್ಮ ಆಲೋಚನೆ ಸರಿಯಾದ ಮಾರ್ಗದಲ್ಲಿ ಅನುಸರಿಸದೇ ಇದ್ದರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿಯಾಗುತ್ತೆ. ಆದಷ್ಟು ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ತೈದೆಯರಿಗೆ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಕೊಡ್ತಕ್ಕಂಥದ್ದು, ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರೋ ಮಕ್ಕಳಿಗೆ ಒಂದು ಸ್ವಲ್ಪ ಹಾಲು, ಹಣ್ಣು, ಜೇನುತುಪ್ಪನೋ ಒಂದು ಸ್ವಲ್ಪ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇದು ಬಹಳ ಉತ್ತಮ ಸಿಂಹರಾಶಿಯವರಿಗೆ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತಿನ ದಿವಸ ಭಾಳ ಜೋಪಾನ. ಯಾರೊಬ್ಬರನ್ನು ದುಡುಕಿ ಮಾತಾಡಬೇಡಿ. ದೇವರು ನಿಮಗೆ ಶಕ್ತಿ ಕೊಟ್ಟಿದ್ದಾನೆ, ನಿಮಗೆ ಆದಂಥ ಒಂದು ಸ್ಥಾನಮಾನ ಇದೆ, ಅಥವಾ ದೇವರು ನಿಮಗೆ ಎಲ್ಲ ಸ್ಥಿತಿಗತಿಗಳು ಚೆನ್ನಾಗಿ ಕೊಟ್ಟಿದ್ದಾನೆ ಅಂಥೇಳಿ ನಾವು ಇನ್ನೊಬ್ಬರ ಮೇಲೆ ಗದಾಪ್ರಹಾರವನ್ನು ಮಾಡಿದ್ರೆ, ಇನ್ನೊಬ್ಬರನ್ನ ಛೇಡಿಸಿದ್ರೆ ಅಥವಾ ಇನ್ನೊಬ್ಬರನ್ನ ನಿಂದಿಸಿದ್ರೆ ಇವತ್ತು ನೀವು ಮಾಡಿದ್ದು ನಾಳೆ ನಿಮಗೆ ಮಾಡಲಿಕ್ಕೆ ಇನ್ನು 4 ಜನ ಹುಟ್ಕೊಳ್ತಾರೆ. ಅದರಿಂದ ಸಿಂಹರಾಶಿಯವರು ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಳೋದು, ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಭಾಳಷ್ಟು ಉತ್ತಮ. ಇದರಿಂದ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಜೊತೆಗೆ ಶನಿಯ ದೃಷ್ಟಿಕೋನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ ಈ ಶುಭ ದಿನ. ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನೈಶ್ಚರ ಮಂತ್ರವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ತಪ್ಪದೀರ ಶನೈಶ್ಚರ ಮಂತ್ರವನ್ನು ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ಅಂದರೆ ಕನ್ಯಾ ಮತ್ತು ತುಲಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಶನಿಯಿಂದ ಆಗ್ತಕ್ಕಂಥ ಒಂದಷ್ಟು ದೋಷಗಳಿದೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯ ಆದರೂ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಹೀಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಶನೈಶ್ಚರ ಮಂತ್ರವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಹತ್ತಿರದಲ್ಲಿ ಎಲ್ಲಾದರೂ ಬನ್ನಿ ವೃಕ್ಷ ಇದ್ದರೆ ಆ ಬನ್ನಿ ವೃಕ್ಷದ ಸಾನ್ನಿಧ್ಯಕ್ಕೆ ಬಂದು ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ಎಳ್ಳು ಮತ್ತು ಬೆಲ್ಲವನ್ನು ಕನ್ಯಾ ರಾಶಿಯವರು ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು. ಮಧ್ಯಾಹ್ನ ಸರಿಸುಮಾರು 2 ಗಂಟೆಯ ನಂತರ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಒಂದಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಇವತ್ತು ಸಂಧ್ಯಾಕಾಲ, ಸೂರ್ಯಾಸ್ತಮ ಕಾಲ, ಚಂದ್ರ ಉದಯಿಸ್ತಕ್ಕಂಥ ಕಾಲ, ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ತಾಯಿ ಮಹಾಲಕ್ಷ್ಮಿ ಹೆಸರನ್ನ 21 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲೂ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಎರಡೂ ವಿಶೇಷವೇ. ಆದರೆ ಶನಿಯ ದೃಷ್ಟಿಕೋನ ಅಷ್ಟು ಸಮಂಜಸಕರವಾದಲ್ಲದರಿಂದ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಾ ಹೋಗುತ್ತೆ. ಸಮಸ್ಯೆ ಎಂಬತಕ್ಕಂಥದ್ದು ಹೇಗೆ ಬರುತ್ತೋ, ಯಾವಾಗ ಬರುತ್ತೋ, ಯಾವ ಕರ್ಮಫಲ ಹೇಗೆ ಬಂದು ಕೂತ್ಕೊಳ್ಳುತ್ತೋ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಿಮ್ಮ ಎಚ್ಚರಿಕೆಯ ನಡೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲರೂ ಒಂದಲ್ಲ ಒಂಥರ ನಿಮ್ಮನ್ನು ಪ್ರೋತ್ಸಾಹಿಸೋರು ಇರ್ತಾರೆ, ನಿಮ್ಮನ್ನು ಉತ್ತೇಜಿಸುವಂಥವ್ರು ಇರ್ತಾರೆ, ನಿಮ್ಮನ್ನು ಒಂದಲ್ಲ ಒಂದು ಕಡೆ ದಾರಿ ತಪ್ಪಿಸುವಂಥವರೇ ಇರ್ತಾರೆ. ಅಂದರೆ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳಿಂದ ಹಿಡಿದು ನಿಮ್ಮ ಮೇಲಧಿಕಾರಿಗಳವರೆಗೂ ಎಲ್ಲರೂ ನಿಮ್ಮನ್ನು ನೋಡಿ ಮುಂದೆ ಮಾತಾಡ್ತಕ್ಕಂಥ ಮಾತು ಬೇರೆ, ಹಿಂದೆ ನಿಮ್ಮ ಬಗ್ಗೆ ಆಡ್ಕೊಳ್ಳೋ ಮಾತು ಬೇರೆ. ಅದಕ್ಕೋಸ್ಕರ ಇವತ್ತು ಯಾರೊಬ್ಬರ ಮಾತು ಕಟ್ಕೊಂಡು ನೀವು ಮುಂದೆ ನಡೀತಕ್ಕಂಥದ್ದು ಸಮಂಜಸ ಅಲ್ಲ. ನಿಮಗೆ ಸರಿ ಅನಿಸಿದ್ದು, ನಿಮಗೆ ಬೇಕು ಅನಿಸಿದ್ದು, ನಿಮಗೆ ಯಾರೋ ಒಳ್ಳೆ ಮಾರ್ಗದರ್ಶಕರಿದ್ದು ಅವರು ಹೇಳುವಂಥ ಮಾತನ್ನು ಆಲಿಸಿ ಸರಿ ತಪ್ಪುಗಳ ಸರಿಯಾದ ಚಿಂತನೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ತುಲಾರಾಶಿಯವರು ಬೆಳಕಲ್ಲಿರ್ತೀರಿ. ಇಲ್ಲ ಅಂದರೆ ತುಲಾರಾಶಿಯವರಿಗೆ ಒಂದಲ್ಲ ಒಂಥರ ಸಮಸ್ಯೆ ಎದುರಾಗುವಂಥ ಲಕ್ಷಣಗಳೇ ಭಾಳ ಇರೋದ್ರಿಂದ ಬಹಳ ಜೋಪಾನ ಇರಲಿ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಕೃಷ್ಣ ವರ್ಣದ ಗೋವು, ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡಿ. ಸಾಧ್ಯವಾದರೆ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ನೈವೇದ್ಯ ಮಾಡಿಸಿ ಆ ಗುರು ಸಾನ್ನಿಧ್ಯದಲ್ಲಿ ನೈವೇದ್ಯ ಆದಂಥ ಪ್ರಸಾದವನ್ನು 4-6 ಜನಕ್ಕೆ ನಿಮ್ಮ ಕೈಯಿಂದ ಹಂಚಿ. ಈ ಥರ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಅಭಿವೃದ್ಧಿ ಕಾಣಬೇಕಾದ್ರೆ ಇವತ್ತು 4ರಿಂದ 6:20 ತನಕ, 4ರಿಂದ 6:20 ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ. ಈ ಸಮಯದಲ್ಲಿ ತಾವು ಏನನ್ನು ಬೇಕಾದರೂ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ,
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆಯ ಹಿರಿಯರು ಏನು ಹೇಳ್ತಾರೋ, ಅಥವಾ ನಿಮ್ಮ ಆತ್ಮೀಯರಾಗಲಿ, ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ಸಹಪಾಠಿಗಳಾಗಲಿ, ತಾವೆಲ್ಲವೂ ಗೊತ್ತು ಅಂತ ನೀವು ಒಂದು ಮೂಲೆ ಕೂತ್ಕೊಳ್ಳೋದಕ್ಕಿಂತ ನಿಮಗೆ ಎಷ್ಟೇ ಗೊತ್ತಿದ್ರೂ ಸಹಿತ ಹೇಳುವಂತಹವರ ಮಾತನ್ನು ಸ್ವಲ್ಪ ಆಲಿಸಿ, ಅಲ್ಲಿ ಸರಿತಪ್ಪುಗಳನ್ನು ಸರಿಯಾದ ರೀತಿ ಚಿಂತನೆ ಮಾಡಿ, ನಿಮ್ಮ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆಯಿರಿ. ಹಾಗೆ ಒಂದಷ್ಟು ಜನ ನಿಂದಕರು ಇವತ್ತು ನಿಮಗೆ ಎದುರಾಗ್ತಾರೆ. ನಿಮ್ಮನ್ನು ನಿಂದನೆ ಮಾಡ್ತಕ್ಕಂಥವ್ರು, ನಿಮ್ಮನ್ನು ಛೇಡಿಸ್ತಕ್ಕಂಥವ್ರು, ನಿಮಗೆ ಕೋಪ ಬರುವಂತೆ ಮಾಡುವಂಥವರು, ಅದಕ್ಕಿಂತ ಮುಖ್ಯವಾಗಿ ನೀವು ಸರಿಯಾದ ದಾರಿಯಲ್ಲಿದ್ದರೂ ದಾರಿ ತಪ್ಪಿಸಿ ನಡೆಸುವಂತಹ ಕೆಲಸ ಮಾಡುವಂಥವ್ರು ಇವತ್ತು ನಿಮಗೆ ಸಿಗ್ತಾರೆ. ಅಂತಹವ್ರ ಜೊತೆ ವ್ಯವಹಾರ ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ, ಅಂತಹವ್ರ ಜೊತೆಯಲ್ಲಿರಬೇಕು. ಆದರೆ ನಿಮ್ಮ ನಡೆ ಮಾತ್ರ ನಿಮ್ಮ ಬುದ್ಧಿ ಚೈತನ್ಯಕ್ಕೆ ಸಂಬಂಧಪಟ್ಟಂಗೆ ಇರಬೇಕು. ಹಾಗೆ ಇಂತಹ ಸಮಸ್ಯೆಗಳಿಂದ ನೀವು ಮುಕ್ತರಾಗಬೇಕಾದ್ರೆ ಒಂದಷ್ಟು ಉಪ್ಪು, ಒಂದಷ್ಟು ಬೆಲ್ಲ, ಒಂದಷ್ಟು ಕಡಲೆಬೇಳೆ, ಉಪ್ಪು, ಬೆಲ್ಲ, ಕಡಲೆಬೇಳೆ ಈ 3 ಪದಾರ್ಥವನ್ನು ಗುರು ಸಾನ್ನಿಧ್ಯದಲ್ಲೇ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವೇ ಇದೆ. ಆದರೆ ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ. ತಾಳಿದವನು ಬಾಳಿಯಾನು ಅಂತ ನಿಮ್ಮಲ್ಲಿರ್ತಕ್ಕಂಥ ತಾಳ್ಮೆ ಪರೀಕ್ಷೆ ಮಾಡಲಿಕ್ಕೆ ನಿಮ್ಮ ಹಿಂದೆ ಮುಂದೆ ಜನ ಇರ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ತಾವು ಹಾಕುವ ಹೆಜ್ಜೆನೂ ಹಾಗೇ ಆಗುತ್ತೆ. ಯಾವುದು ಬೇಡವೋ ಅದರ ಕಡೆ ನಿಮ್ಮ ಒಲವಿರುತ್ತೆ, ಯಾವುದು ಸರಿ ಇಲ್ವೋ ಅದನ್ನೇ ನೀವು ಹೆಚ್ಚು ಮಾತಾಡೋದಕ್ಕೆ ಮುನ್ನಡೀತಿರ್ತೀರಿ. ಆದರೆ ಒಂದು ಆಲೋಚನೆ ಮಾಡಿ, ಒಂದು ಸತಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ, ಅಲ್ಲೇನಾದ್ರು ಒಂದು ಅಚಾತುರ್ಯ ಆದರೆ, ಯಾವುದಾದ್ರು ಸಮಸ್ಯೆ ಬಂದು ಹೆಗಲೇರಿದ್ರೆ ಅದರಿಂದ ಆಚೆ ಬರೋದು ಬಹಳ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ಜವಾಬ್ದಾರಿತ್ವ ಅಂತ ಸ್ಥಾನದಲ್ಲಿ ನಿಂತು ಬೇಕು ಬೇಡಗಳ ಸರಿಯಾದ ಆಲೋಚನೆ ಮಾಡಿದ್ರೆ ಅದರ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು, ಸಾಧ್ಯವಾದರೆ ಒಂದಷ್ಟು ಕಡಲೆಬೇಳೆ ಬೆಲ್ಲವನ್ನು ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಕಂದು ಬಣ್ಣದ ಗೋಮಾತೆಯನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡ್ತಕ್ಕಂಥದ್ರಲ್ಲೂ ಸಾಕಷ್ಟು ಒಳ್ಳೆ ಫಲಗಳಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಭೀತೇಂ ಶಯೋ ರವಿಶ್ರವಂತನಃ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕು. ಸಾಧ್ಯವಾದರೆ ಕಪ್ಪು ಬಟ್ಟೆ, ಎಳ್ಳು, ಬೆಲ್ಲ ಇದೆಲ್ಲವನ್ನು ಸಹಿತ ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಆ ಗಂಟನ್ನು ಹತ್ತಿರದಲ್ಲಿ ಯಾವುದಾದ್ರು ಗುರು ಶನೇಶ್ಚರರ ಸಾನ್ನಿಧ್ಯಕ್ಕೆ ಕೊಟ್ಟು ಬರಬೇಕು. ಅಥವಾ ಅಶ್ವತ್ಥನಾರಾಯಣನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ ಆ ಮಹಾವೃಕ್ಷಕ್ಕೆ 9 ಪ್ರದಕ್ಷಿಣೆ ಮಾಡಿ ಆ ವೃಕ್ಷ ಸಾನ್ನಿಧ್ಯದಲ್ಲಿ ಏನಾದ್ರು ಜೋರು ಹಣ್ಣು ಹಂಪಲನಲ್ಲಿ ಇಟ್ಟು ಬರಬೇಕು. ಅಥವಾ ಒಂದು ಅರ್ಧ ಲೀಟರ್ ಹಾಲನ್ನು ಆ ಮರದ ಬುಡಕ್ಕೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು. ಈ ಪ್ರಕಾರ ಮಾಡೋದ್ರಿಂದ ಇವತ್ತಿನ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ ಚೆನ್ನಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಅರಳಿ ಎಲೆ ಮೇಲೆ, ಅಂದರೆ ಅಶ್ವತ್ಥ ಮರದ ಎಲೆಯ ಮೇಲೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದಿಂದ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಆ ಎಲೆಯ ಮೇಲೆ ಬರೆದು ಎಲೆಗೆ ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳಿಂದ ಪೂಜೆ ಮಾಡಿ 2 ದೀಪವನ್ನು ಆ ವೃಕ್ಷದ ಮುಂದೆ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಮುನ್ನಡೆ ಇರುತ್ತೆ. ಈ ಪ್ರಯೋಗ ಮಾಡಿ ಸಾಕಷ್ಟು ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಒಳ್ಳೆ ವರ್ಚಸ್ಸು, ತೇಜಸ್ಸು ಎಲ್ಲವೂ ಇರುತ್ತೆ. ಆದರೆ ಒಳಗಡೆ ಏನೋ ಒಂದು ತರಹ ನೋವು, ಯಾರೊಬ್ಬರೊಂದಿಗೂ ಹೇಳ್ಕೊಳ್ಳಿಕ್ಕಾಗಲ್ಲ, ಯಾರ ಹತ್ರ ಇದನ್ನು ಹಂಚ್ಕೊಳ್ಳಿಕ್ಕಾಗಲ್ಲ. ಎಲ್ಲರಿಗೂ ಅನುಕೂಲವಾಗಿ, ಎಲ್ಲರನ್ನೂ ಮೆಚ್ಚುಗೆ ಪಡಿಸ್ತಾ, ಎಲ್ಲರಿಗೂ ಬೇಕಾಗಿರುವಂಥ ರೀತಿ ಜೀವನವನ್ನು, ಬದುಕನ್ನು ನಡೆಸಬೇಕು ಎಂಬತಕ್ಕಂಥ ಚಿಂತನೆ ಮಾತ್ರ ನಿಮ್ಮದು. ಆದರೆ ನಿಮ್ಮ ಚಿಂತನೆಗೆ ಪರಿಸರ ಸಹಕರಿಸೋದಾಗಲಿ, ಪರಿಸರದಲ್ಲಿರ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಳೋದಾಗಲಿ ಬಹಳ ಕಷ್ಟ ಅನಿಸುತ್ತೆ. ಇಂತಹ ಪರಿಸ್ಥಿತಿನಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಒಂದು ಕಡೆಯಿಂದ ಅನಾರೋಗ್ಯ ಸಮಸ್ಯೆ, ಮತ್ತೊಂದು ಕಡೆ ಮಾನಸಿಕವಾದಂಥ ಒತ್ತಡ, ಇನ್ನೊಂದು ಕಡೆ ಎಲ್ಲ ಸಭೆ ಸಮಾರಂಭಗಳಲ್ಲಿ ಹೋದರೂ ಏನೋ ಒಂದು ಅಸಮಾಧಾನ ಆಗುವಂಥದ್ದು, ಮನಸ್ಸಿಗೆ ನೋವುಂಟಾಗುವಂಥದ್ದು, ಪ್ರಶ್ನೆಯಲ್ಲಿ ಅಥವಾ ವ್ಯವಹಾರಗಳಲ್ಲಿ ಸರಿಯಾದ ರೀತಿ ನಡೆದಿರತಕ್ಕಂಥದ್ದು. ಇದೆಲ್ಲಕ್ಕೂ ಕಾರಣ ಶನಿ ಭಗವಾನಿಂದ ಈ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಿರುತ್ತೆ.
ಇಂತಹ ಸಮಯದಲ್ಲಿ ಬನ್ನಿ ವೃಕ್ಷ ಆಗಲಿ, ಅಶ್ವತ್ಥ ವೃಕ್ಷ ಆಗಲಿ, ಬೇವಿನ ವೃಕ್ಷ ಆಗಲಿ, ಅಥವಾ ಈ ಒಂದು ದೈವ ವೃಕ್ಷಗಳಂತ ಏನಿದೆ ಆ ವೃಕ್ಷ ಸಾನ್ನಿಧ್ಯದಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಸಾಧ್ಯವಾದಷ್ಟು ಯಾರೊಬ್ಬರೊಂದಿಗೂ ಮಾತಾಡದಿರ ಮೌನವಾಗಿರ್ತಕ್ಕಂಥದ್ದೇ ಬಹಳ ಉತ್ತಮ. ಎಲ್ಲಕ್ಕೂ ಮೌನವೇ ಉತ್ತರ ಕೊಡಬೇಕು. ಆದರೆ ಮೌನವಾಗಿ ಇರಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ತಾವಿರ್ತೀರಿ, ಎಲ್ಲ ಕಡೆಯಿಂದಲೂ ನಿಷ್ಠೂರಕ್ಕೊಳಗಾಗ್ತಾ ಇರ್ತೀರಿ. ಇವತ್ತು ನೀವು ಏನೇ ಮಾಡಿದ್ರೂ ಸಹಿತ ಸರಿ ಇದೆಯೋ ತಪ್ಪಿದೆಯೋ ಎಂಬತಕ್ಕಂಥ ಚಿಂತನೆ ತಾವೇ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಅಂದರೆ ಸರಿಸುಮಾರು 5 ಗಂಟೆ 12 ನಿಮಿಷದಿಂದ 6:22ರವರೆಗೂ ಈ ಸಮಯದಲ್ಲಿ ನಿಮ್ಮ ಕುಲದೇವರ ಅಥವಾ ನಿಮಗಿಷ್ಟವಾಗಿರೋ ದೇವರ ಅಥವಾ ಯಾರಾದರೂ ಒಬ್ಬರು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡುವಂಥ ಒಂದು ಚಿಂತನೆಯನ್ನು ತಾವು ಮಾಡಿದರೆ ಖಂಡಿತ ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದನ್ನು ಸರಿಯಾದ ರೀತಿ ಆಲೋಚನೆ ಮಾಡದಿರ ತೊಂದರೆಗೀಡಾಗ್ತಾ ಇರ್ತೀರಿ. ಇವತ್ತು ಏನು ಬೇಕು ಬೇಡ ಎಂಬತಕ್ಕಂಥದ್ರ ಆಲೋಚನೆ ಮಾಡಿ ಸರಿಯಾದ ಮಾರ್ಗದಲ್ಲಿದ್ದರೆ ಮಾತ್ರ ಇವತ್ತು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ನೀವು ತಾಯಿ ಮಹಾಲಕ್ಷ್ಮಿಯನ್ನಾಗಲಿ, ದುರ್ಗಾಪರಮೇಶ್ವರಿಯನ್ನಾಗಲಿ ಅಥವಾ ಗ್ರಾಮ ದೇವತೆಯನ್ನಾಗಲಿ ಪ್ರಾರ್ಥನೆ ಮಾಡಿ ಮಂಗಳ ದ್ರವ್ಯಗಳಿಂದ ದೇವಿಗೆ ಒಂದು ವಿಶೇಷವಾದಂಥ ಅರ್ಚನಾ ಸಂಕಲ್ಪ ಮಾಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಆಹಾರವನ್ನು ತೆಗೆದುಕೊಂಡು ಆರೋಗ್ಯಕರವಾದಂಥ ಬೆಳವಣಿಗೆಯನ್ನು ತಾವು ಕಾಣಬೇಕು. ಯಾರು ನಿಮ್ಮನ್ನು ನಂಬಿದ್ದಾರೋ ನಂಬಿರ್ತಕ್ಕಂಥವರೊಂದಿಗೆ ನೀವು ಸಹಕರಿಸ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು, ಅವರೊಂದಿಗೆ ವ್ಯವಹರಿಸ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಸರ್, ಚೆನ್ನಾಗಿದ್ದೀವಿ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ನವೀನ್ ಅಂತ. ನವೀನ್ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ ಸರ್, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ಸಮಸ್ಯೆ ಅಂದ್ರೆ ವ್ಯವಹಾರ ಮಾಡ್ತಾ ಇದ್ದೆ ಗುರುಜಿ. ವ್ಯವಹಾರ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗ್ಬಿಟ್ಟಿದೆ. ಆಮೇಲೆ ದುಡ್ಡು ಬರ್ತಾ ಇಲ್ಲ. ದುಡ್ಡು ಕೇಳಕ್ ಹೋದ್ರೆ ದುಡ್ಡು ಕೊಡಕ್ ಬರ್ತಾ ಇಲ್ಲ. ವ್ಯವಹಾರನು ಸ್ಟಾಪ್ ಆಗ್ಬಿಟ್ಟಿದೆ. ತುಂಬಾ ಬೇಜಾರಾಗ್ಬಿಟ್ಟಿದೆ. ಮನ್ಸಿಗೆ ಸಮಾಧಾನ ಏನೂ ಇಲ್ಲ ಗುರುಜಿ. ನೋಡಿ, ಯಾವತ್ತೂ ಅಷ್ಟೇ ವ್ಯವಹಾರಗಳಿರುವವರೆಗೂ ಅಂದರೆ ನೀವು ಏನು ಲೇವಾದೇವಿ ಮಾಡಿರ್ತೀರಿ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗೋ ತನಕ ಈ ಒಂದು ವ್ಯವಹಾರವನ್ನು ನಿಲ್ಲಿಸಬಾರ್ದು. ವ್ಯವಹಾರ ಯಾವಾಗ ನಿಂತು ಹೋಗುತ್ತೆ ಕೊಡೋರು ಯೋಚನೆ ಮಾಡ್ತಾರೆ, ನಾನು ವ್ಯವಹಾರನೇ ಮಾಡ್ತಿಲ್ವಲ್ಲ, ನೀನು ನಿನಗೆ ಯಾಕೆ ಕಾಸು ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಅಂದರೆ ನಿಮ್ಮ ದುಡ್ಡು ನಿಮಗೆ ಕೊಡಬೇಕು, ನಾನು ಋಣಮುಕ್ತನಾಗಬೇಕು ಅಂತಕ್ಕಂಥ ಚಿಂತನೆ ಇವತ್ತಿನ ಜನಕ್ಕೆ ಅದಿಲ್ಲ. ನಾನು ವ್ಯವಹಾರ ನಿಲ್ಸಿಲ್ಲ ಗುರುಜಿ. ಅದು ಇದ್ದಕ್ಕಿದ್ದಂಗೆ ಬೇರೆ ಕಾರಣಾಂತರದಿಂದ ವ್ಯವಹಾರ ಸ್ಟಾಪ್ ಆಗಿದೆ. ಈಗ ವ್ಯವಹಾರ ಕೊಡೋರು ವ್ಯವಹಾರ ಕೊಡ್ತಾ ಇಲ್ಲ ನನಗೆ. ನಾನು ಮಾತಾಡ್ತೀನಿ ಕೇಳಿ. ಈಗ ನೀವು ನಿಂತಿರ್ತಕ್ಕಂಥದ್ದು ನಿಮ್ಮ ಮನಸ್ಸಿಗಷ್ಟೇ ಇರಬೇಕು. ಹೌದು. ಹೊರಪ್ರಪಂಚಕ್ಕೆ ಈ ವ್ಯವಹಾರ ಈಗ ನಿಂತಿದೆ, ಈ ವ್ಯವಹಾರದಲ್ಲಿ ಏನೋ ಅಸಮಾಧಾನ ಆಗ್ತಿದೆ ಅನ್ನೋದು ಹೊರಪ್ರಪಂಚಕ್ಕೆ ಯಾವತ್ತೂ ತೋರಿಸಬಾರ್ದು. ಮೊದಲಿಗಿನ್ನ ವೇಗವಾಗಿ ನಿಮಗೇನು ಬರಬೇಕು, ಯಾರಿಂದ ಏನು ಬರಬೇಕು, ನೀವು ಕೊಟ್ಟಿರ್ತಕ್ಕಂಥ ಅಮೌಂಟ್ಸು ಅದು ಪುನಃ ರಿಟರ್ನ್ ಬೇಗ ಬರೋ ತನಕ ಇನ್ನೂ ಸ್ವಲ್ಪ ಹೆಚ್ಚು ಪ್ರೆಷರ್ ಕೊಟ್ಟು ಕೆಲಸ ಮಾಡಬೇಕು ನೀವು. ಇದ್ರ ಜೊತೆಗೆ ನೀವು ಇನ್ನೊಂದು ಮಾಡಿ, ಸಾಧ್ಯವಾದರೆ ಈ ದಾಲ್ಚಿನ್ನಿ ಚಕ್ಕೆ ಇದೆ ಗೊತ್ತಾ, ಈ ಸಾಂಬಾರ್ಗೆ ಹಾಕ್ತಾರಲ್ಲ ದಾಲ್ಚಿನ್ನಿ ಚಕ್ಕೆ, ಅಂತಹ ಚಕ್ಕೆ, ಅಂಥ ಚಕ್ಕೆ ತಗೊಂಡು ಒಂದು ಹೆಬ್ಬೆಟ್ಟು ಅಗಲ ಇರತಕ್ಕಂಥದ್ದು, ಒಂದು 2.5 ಇಂಚು ಉದ್ದ ಇರತಕ್ಕಂಥ ಚಕ್ಕೆ ತಗೊಳ್ಳಿ. ಅದರ ಮೇಲೆ ಶ್ರೀಗಂಧ ಚಕ್ಕೆ ಮೇಲೆ ಒಂದು ಏಲಕ್ಕಿ ಹಾಕಿ, ಶ್ರೀಗಂಧದ ಚಕ್ಕೆ ಮೇಲೆ ಒಂದು ಏಲಕ್ಕಿ, ಸ್ವಲ್ಪ ಪಚ್ಕರ್ಪುರ, ಒಂದು ತುಳಸಿ, ಇವೆಲ್ಲವನ್ನು ಹಾಕಿ ಗಂಧ ತೆಗೆದುಬಿಟ್ಟು ಆ ಗಂಧದಿಂದ ಆ ಒಂದು ಚಕ್ಕೆ ಮೇಲೆ, ದಾಲ್ಚಿನ್ನಿ ಚಕ್ಕೆ ಮೇಲೆ ಒಂದು ತುಳಸಿ ಕಡ್ಡಿ ಅಥವಾ ಒಂದು ಸೂಜಿನೋ ಅಥವಾ ಒಂದು ದಬ್ಬಳನೋ ಅಥವಾ ಏನೂ ಇಲ್ಲ ಅಂದರೆ ಅದರ ಒಂದು ಕಡ್ಡಿ ತಗೊಳ್ಳಿ ಸಾಕು. ಅದರಲ್ಲಿ ಈ ಗಂಧವನ್ನು ಅದ್ದುಕೊಂಡು ಪ್ರಾರಂಭದಿಂದ ಕೊನೆಯವರೆಗೂ ನಾನು ಹೇಳುವ ಬೀಜಾಕ್ಷರಿ ಮಂತ್ರಗಳನ್ನು ಸರಿಯಾಗಿ ಕೇಳಿಸ್ಕೊಡಿ. ಇದನ್ನು ಪುನಃ ನೀವು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ, ನಿಮ್ಗೆ ಅರ್ಥ ಆಗದಿದ್ರೆ ಒಂದಲ್ಲ 2 ಸತಿ ನೋಡಿಕೊಂಡು ಇದನ್ನು ಬರೀರಿ. ಮೊದಲನೇ ಅಕ್ಷರ ಓಂ, 2ನೇ ಅಕ್ಷರ ಸಂ, 3ನೇ ಅಕ್ಷರ ರಂ, 4ನೇ ಅಕ್ಷರ ಗಂ, 5ನೇ ಅಕ್ಷರ ಸೌಹು. ಈ ಅಕ್ಷರಗಳನ್ನು ಕರೆಕ್ಟಾಗಿ ಬರೆದು 9 ದಿವಸ ಪ್ರತಿ ದಿವಸ ಅದಕ್ಕೆ ಒಂದನಿ ಜೇನುತುಪ್ಪವನ್ನು ತೋರಿಸಿ ಅದನ್ನು ನೀವೇ ಪ್ರಸಾದ ತೆಗೆದುಕೊಂಡು ಆ ಬರೆದಿರ್ತಕ್ಕಂಥ ಒಂದು ಕಡ್ಡಿನ ನಿಮ್ಮ ಪಾಕೆಟಲ್ಲಿ, ದಾಲ್ಚಿನ್ನಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಯಾವ ವ್ಯವಹಾರಕ್ಕೆ ಹೋದರೂ ಆ ವ್ಯವಹಾರ ಕಾರ್ಯಸಿದ್ಧಿ ಆಗುತ್ತೆ. ಇದು ಬರೀ ನಿಮ್ಮೊಬ್ಬರಿಗೆ ಅಲ್ಲ, ಯಾರು ವ್ಯವಹಾರವನ್ನು ಮಾಡ್ತಿದ್ದೀರಿ,
ವ್ಯವಹಾರದಲ್ಲಿ ಅಡಚಣೆಗಳು ಬರ್ತಾ ಇದೆ, ತೊಂದರೆ ತಾಪತ್ರೆಗಳು ಸಾಕಷ್ಟು ಆಗ್ತಾ ಇದೆ, ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಆಗ್ತಾ ಇದೆ, ಅಂತಹವರೆಲ್ಲ ಈ ಕಾರ್ಯಕ್ರಮವನ್ನು, ಈ ಒಂದು ತಂತ್ರವನ್ನು ಮಾಡಿ ಇದರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ರಾಶಿ ಫಲಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ. ಅದರ ಜೊತೆಗೆ ಗೌರಿ ಬಾಗಿನದ ಕುರಿತಾಗಿಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರಿ ಗುರುಗಳೇ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ರಾಜ್ಯದ ಜನತೆಗೆ, ಅದರಲ್ಲೂ ಗೌರಿ ಗಣಪತಿ ಹಬ್ಬದ ಮುಖ್ಯವಾಗಿ ಗೌರಿ ಬಾಗಿನವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಕಡೆ ನನ್ನ ಅಭಿಮಾನಿಗಳ ಬಳಗಕ್ಕೆ ಒಂದಷ್ಟು ಕಳಿಸ್ಕೊಟ್ಟಿದ್ದೇವೆ. ಅದೇ ಪ್ರಕಾರವಾಗಿ ಆಯಾ ಭಾಗಗಳಲ್ಲಿ ಅರಿಶಿನ ಕುಂಕುಮವನ್ನು ಕೊಡ್ತಾ ಇದ್ದಾರೆ. ಅದೊಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ಮೇಲೆ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಪುಟ್ಟೇನಹಳ್ಳಿಯಲ್ಲಿರ್ತಕ್ಕಂಥ ಬಾಬಾ ಮತ್ತು ಸತ್ಯ ಗಣಪತಿಯ ಆ ವಿಶೇಷವಾಗಿರ್ತಕ್ಕಂಥ ಗಣಪನ ಸಾನ್ನಿಧ್ಯ, ಬಾಬಾರವರ ಸಾನ್ನಿಧ್ಯದಲ್ಲಿ ಅಲ್ಲಿ ಬರ್ತಕ್ಕಂಥ ಹೆಣ್ಣುಮಕ್ಕಳು ತಾಯಂದಿರಿಗೂ ಸಹಿತ ಮೊನ್ನೆನೂ ಕೊಟ್ಟಿದ್ದೀವಿ. ಮೊನ್ನೆ ಯಾರು ತೊಗೊಂಡಿಲ್ಲ ಇವತ್ತು ಪುನಃ ತೊಗೊಳ್ಳಿ, ಅಂದರೆ ಇವತ್ತು ತೊಗೊಳ್ಳಿ. ಪುನಃ ಅಂತ ನಾನು ತಪ್ಪು ಹೇಳ್ತಾ ಇದ್ದೇನೆ. ಮೊನ್ನೆ ತೊಗೊಂಡಿರ್ತಕ್ಕಂಥವ್ರು ಬೇಡ, ಇವತ್ತು ಹೊಸದಾಗಿ ತಗೊಳ್ಳೋರು. ಯಾಕೆಂದರೆ ಅರಿಶಿನ ಕುಂಕುಮದ ಪಾಕೆಟ್ನ ಈ ಒಂದು ಮಂಗಳ ದ್ರವ್ಯವನ್ನು ಎಲ್ಲರಿಗೂ ಸಿಗುವಂಥದ್ದಾಗಲಿ ಎಂಬತಕ್ಕಂಥ ಚಿಂತನೆಯಿಂದ ಇರಬೇಕು. ನಮ್ಮಲ್ಲಿ ಏನಪ್ಪ ಅಂದರೆ, ನನಗಿರಲಿ, ನನ್ನ ಅಕ್ಕ ತಂಗಿರಿಗಿರಲಿ, ನಾನು ಮನೇಲಿ ನನ್ನ ಆಜ್ಞೆ ಇದ್ದರೆ ಅವಳಿಗೂ ಮನೇಲಿರಲಿ, ಮೊನ್ನೆ ತಾನೇ ತೊಗೊಂಡಿದ್ದು ಮೊನ್ನೆಗಾಯಿತು, ಇವತ್ತು ಪುನಃ ಹೊಸದಾಗಿ ತೊಗೊಳ್ಳೋಣ ಅನ್ನೋ ಚಿಂತನೆ ಮಾಡೋದು ಬಿಟ್ಟು, ನಾವು ಬಂದಾಗ ನಾವು ಎದುರುಗಡೆ ಇರ್ತಕ್ಕಂಥವ್ರು ಒಬ್ಬೊಬ್ಬರು ಒಂದು ಪಾಕೆಟ್ನ ಇಸ್ಕೊಂಡ್ರೆ, ಒಬ್ಬೊಬ್ಬರು ಹನ್ನೊಂದನ್ನು ಮಾತ್ರ ತೆಗೆದುಕೊಂಡ್ರೆ ಇನ್ನೂ ಒಂದು 10 ಜನಕ್ಕೆ, ಇನ್ನೊಂದಷ್ಟು ಜನಕ್ಕೆ ಹೆಚ್ಚಾಗಿ ಸಿಗುವಂಥದ್ದಾಗುತ್ತೆ ಎಂಬತಕ್ಕಂಥ ಚಿಂತನೆ. ಹಾಗೆ ಅದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂತಹ ನಾಣ್ಯಗಳಿಂದ ಸುಮಾರು 2.5-2.25 ಕೋಟಿಯಷ್ಟು ಹಣದಿಂದ ಆ ಅಲಂಕಾರ ಮಾಡಿರ್ತಕ್ಕಂಥ ಸುಂದರವಾದ ದೃಶ್ಯವನ್ನು ಮತ್ತೊಮ್ಮೆ ಕಣ್ತುಂಬಿಸ್ಕೊಳ್ಳುವಂಥ ಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಯಾಕೆಂದರೆ ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂತಹ ಭಾದ್ರಪದ ಮಾಸದ ಗಣಪನ ಹಬ್ಬವನ್ನು ಅದ್ಭುತವಾಗಿ ಅಲಂಕಾರ ಮಾಡಿ ಎಲ್ಲರಿಗೂ ಆನಂದವಾಗಲಿ, ಎಲ್ಲರಿಗೂ ಭಗವಂತನ ವಿಶೇಷವಾದಂಥ ಅಲಂಕಾರ ದರ್ಶನ ಆಗಲಿ ಅಂತ ನನ್ನ ಆತ್ಮೀಯರಾದಂಥ ಮೋಹನ್ ರಾಜ್ ಅವರು ಮಾಡಿರ್ತಕ್ಕಂಥ ಈ ಕಾಯಕವನ್ನು ಎಲ್ಲರೂ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬರ್ತಕ್ಕಂಥ ಶನಿವಾರ ಭಾನುವಾರ ಲಕ್ಷ್ಮೀ ಬೋವರ ಸ್ವಾಮಿಗೆ ತಾವೇ ತಮ್ಮ ಸ್ವಹಸ್ತದಿಂದ ಆ ವರಹಾದೇವರಿಗೆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವರು ಮಡಿಯಿಂದ ಬೆಳಗ್ಗೆ ಉಪಹಾರ ಇಲ್ಲದಿರ ಸ್ವಾಮಿಗೆ ಅಭಿಷೇಕ ಆದಮೇಲೆ ಆಶ್ರಮದಲ್ಲೇ ಕೊಡ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸಿ ಮಧ್ಯಾಹ್ನದ 1 ಗಂಟೆಯ ಮಹಾಪ್ರಸಾದ ಅನ್ನಪ್ರಸಾದತೆ ಆ ಅನ್ನಪ್ರಸಾದವನ್ನು ಸಹಿತ ಅಲ್ಲೇ ಕೂತು ಊಟ ಮಾಡಿ ತದನಂತರ ನೀವು ಹೊರಡುವಂಥದ್ದಾಗಲಿ. ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗುವಂಥ ರೀತಿ ಇರಲಿ. ಯಾಕೆಂದರೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ದೋಷಗಳೇನೇ ಇದ್ದರೂ, ವಾಸ್ತುಗುರಿಗೆ ಸಂಬಂಧಪಡ್ತಕ್ಕಂಥ ದೋಷಗಳಿದ್ದರೂ, ಸಮಸ್ಯೆ ಅಂತಕ್ಕಂಥದ್ದನ್ನು ಹೊತ್ತು ಸಮಸ್ಯೆಗೊಂದು ಪರಿಹಾರ ಕಾಣದಿದ್ದಾಗ ಲಕ್ಷ್ಮೀ ಬೋವರ ಸ್ವಾಮಿ ಆ ಸಾಲಿಗ್ರಾಮ ದರ್ಶನದಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹಿತ ಬೇಗ ದೂರ ಆಗಲಿ. ಸಾಲಿಗ್ರಾಮದ ಆ ವಿಶೇಷವಾಗಿರೋ ದರ್ಶನ ಭಾಗ್ಯ, ಸ್ಪರ್ಶ ಭಾಗ್ಯ, ಅದರಿಂದ ನಿಮಗೆ ಸಿಗುವಂತಹ ಆ ಒಂದು ಸುಂದರವಾದಂತಹ ಜೀವನಕ್ಕೆ ಬೇಕಾದಂಥ ಭದ್ರ ಬುನಾದಿ ಆಗಿರಲಿ ಅಂತ ಹೇಳಿ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ, ಲಕ್ಷ್ಮೀ ಬೋವರ ಸ್ವಾಮಿಯ ಅನುಗ್ರಹ ಸದಾ ನಿಮಗಿರಲಿ. ಜೊತೆಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಧೈರ್ಯದಿಂದ, ಒಂದು ಒಳ್ಳೆಯ ಮನಸ್ಸಿನಿಂದ ತೆಗೆದುಕೊಳ್ಳುವಂಥ ನಿರ್ಣಯ ಶೀಘ್ರ ಫಲವನ್ನು ಕೊಡುತ್ತೆ. ಹಾಗೆ ಈ ಮಂಗಳ ದ್ರವ್ಯಗಳ ವಿತರಣೆ ಇದೆಯಲ್ಲ, ಇದೂ ಸಹಿತ ನಮ್ಮ ಆಶ್ರಮದಲ್ಲಿ ಅಕಸ್ಮಾತು ನೀವು ಆಶ್ರಮಕ್ಕೆ ಬಂದಾಗ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥವ್ರು, ನಮ್ಮೂರಿನಲ್ಲಿ ಇಂಥ ಕಡೆ ಇಷ್ಟು ಜನ ನಾವು ಸೇರಿಸಿ ಅಷ್ಟು ಜನ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮವನ್ನು ಕೊಡ್ತೀವಿ ಅಂದರೆ ಅಲ್ಲಿ ನಿಮಗೂ ಸಹಿತ ಒಂದಷ್ಟು ಒಟ್ಟೊಟ್ಟಿಗೆ ನಾವು ಕಳಿಸ್ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಹಾಗೆ ಆಶ್ರಮಕ್ಕೆ ಬಂದು ತಾವು ತಮ್ಮ ಊರು, ತಮ್ಮ ಹೆಸರು ಇದನ್ನು ಬರೆಸಿ ಒಂದಿಷ್ಟು ಅರಿಶಿನ ಕುಂಕುಮದ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಭಾಗದಲ್ಲಿ ತಾವು ಸಹಿತ ಹಂಚಬೋದು. ಇಂಥ ಕಾಯಕಕ್ಕೂ ಮುಂದಾಗಿ. ಹಾಗೆ ಶನಿವಾರ ಮತ್ತು ಭಾನುವಾರ ಆಶ್ರಮದಲ್ಲಿ ಮಡ್ಲಕ್ಕಿ ಕೊಡುವಂಥ ಸೇವೆಯೂ ಸಹಿತ ಇದೆ. ಬರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಮಡ್ಲಕ್ಕಿನ ತೆಗೆದುಕೊಂಡು ಹೋಗಿ ಮನೆಗೆ ಭಗವತಿಯ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ. ಒಳ್ಳೆಯದಾಗಲಿ, ಶುಭವಾಗಲಿ.